ನಮಸ್ಕಾರ ಕನ್ನಡಿಗರೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಕನ್ನಡ ಕೋರ ಚೈನಾ ಸೀರೀಸ್ನಲ್ಲಿ ನೀವೇನು ನೋಡ್ತೀರಾ ಅಂದರೆ, ಮೊದಲೇದಾಗಿ ಫರ್ನಿಚರ್ಗಳು ಪ್ರೀಮಿಯಂ, ಮೀಡಿಯಂ, ಸ್ವಲ್ಪ ಕಡಿಮೆ ಬೆಲೆ ಜೊತೆಯಲ್ಲಿ ಲೈಟಿಂಗ್ಸ್ಗಳು, ಆಕ್ಸೆಸರೀಸ್ಗಳು, ಹೋಮ್ ಡೆಕೋರು, ಕಂಪ್ಲೀಟ್ ಕಲೆಕ್ಷನನ್ನು ನೋಡ್ಬೋದು. ಅಷ್ಟೇ ಅಲ್ಲ, ಫರ್ನಿಚರ್ ಅಂತ ಬಂದಾಗ ರೆಕ್ಲೈನರ್ಗಳು, ಅದರಲ್ಲೂ ಕೂಡ ಅನ್ಲಿಮಿಟೆಡ್ ಡಿಸೈನು, ಕಾರ್ಪೆಟ್ಸ್ಗಳು, ಮ್ಯಾಟ್ರಸ್ಸು, ಅನೇಕ ರೀತಿಯ ಆಪ್ಷನ್ಸ್ಗಳನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ ವೀಕ್ಷಕರೇ. ತುಂಬಾ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಸೊ ಅದಾದ ನಂತರ ಇವುಗಳದ್ದೆಲ್ಲ ಕ್ವಾಲಿಟಿ ನೋಡಬೇಕಲ್ವಾ. ಸೊ ಅದಕ್ಕೋಸ್ಕರ ಇವುಗಳು ರೆಡಿ ಆಗ್ತಾ ಇರುವಂತಹ ಫ್ಯಾಕ್ಟ್ರಿ ಟೂರನ್ನು ಕೂಡ ನಾನು ಸ್ಪೆಷಲ್ ಪರ್ಮಿಷನಲ್ಲಿ ಮಾಡಿಸ್ಕೊಡ್ತೀನಿ. ಸೊ ಅದು ಆದ ನಂತರ ಬರುವಂಥದ್ದು ಒಂದು ಒಳ್ಳೆ ಬುಲೆಟ್ ಟ್ರೈನ್ ಜರ್ನಿ. ಆ್ಯಂಡ್ ಅಲ್ಲಿಂದ ನಾವು ಹೋಗ್ತಾ ಇರುವಂಥದ್ದು ಸನ್ಸನ್ ಎಲೆಕ್ಟ್ರಾನಿಕ್ಸ್ ಬಜಾರು. ಇಲ್ಲಿ ಕಡಿಮೆ ಬೆಲೆಯಲ್ಲಿ ಫೋನ್, ಟ್ಯಾಬ್ಲೆಟ್, ಲ್ಯಾಪ್ಟಾಪ್, ಆಕ್ಸೆಸರೀಸ್ಗಳು, ವಾಚಸ್ಗಳು ಪ್ರತಿಯೊಂದು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಫುಲ್ ಡೇ ಇಲ್ಲೇನೆ ಆಗೋಗ್ಬಿಡುತ್ತೆ. ಸೊ ಇದಾದ ನಂತರ ಗುಂಜಾವ್ ಅಂತ ಒಂದು ಫ್ಯಾಷನ್ ಬಜಾರ್ ಇದೆ. ಸೊ ಅಲ್ಲಿ ಬ್ರ್ಯಾಂಡೆಡ್ ಬಟ್ಟೆ, ಶೂಸ್, ಸನ್ಗ್ಲಾಸಸ್ಸು, ಪರ್ಫ್ಯೂಮ್ಸು, ಜ್ಯುವೆಲರೀಸು ಪ್ರತಿಯೊಂದು ಕೂಡ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ವೆರೈಟೀಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲೂ ಅಷ್ಟೇ ಒನ್ ಡೇ ಬೇಕು ನಿಮಗೆ, ಇನ್ನೂ ಜಾಸ್ತಿನೇ ಬೇಕು, ಬಟ್ ಆದರೆ ನಾವು ಇಲ್ಲಿ ಸ್ಪೆಂಡ್ ಮಾಡಿರೋಂಥದ್ದು ಒನ್ ಡೇ. ಸೊ ಅಷ್ಟೇ ಅಲ್ಲದೆ ನಿಮಗೆ ಕಂಪ್ಲೀಟಾಗಿ ಚೈನಾದ ಫುಡ್ ಕಲ್ಚರು, ಇಲ್ಲಿ ಈವನ್ ಮೊಸಳೆ ಕೂಡ ಇಲ್ಲಿ ತಿಂತಾರೆ ಅಂತ ಹೇಳ್ಬೋದು. ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ನೈಟ್ ಲೈಫ್ ಯಾವ ಥರ ಇರುತ್ತೆ, ಟಿಕ್ಟಾಕರ್ಸ್ಗಳು ಯಾವ ಥರ ಇರ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಏರಿಯಾ ಟೂರ್ ಕೂಡ ಮಾಡ್ತೀನಿ. ಪೋಷಾನ್ ಅಂತ ಸಿಟಿಲಿ ನಾವಿರೋದು. ಇಲ್ಲಿ ಕಡಿಮೆ ಬೆಲೆಯಲ್ಲಿ ಪ್ರೀಮಿಯಮ್ ಆಗಿರುವಂಥ ಎಲೆಕ್ಟ್ರಿಕಲ್ ಕಾರ್ಗಳೆಲ್ಲ ಇಟ್ಟಿರ್ತಾರೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅಷ್ಟಿಲ್ಲದೆ ಇಲ್ಲಿ ಬಂದಮೇಲೆ ಮನೆ ನೋಡದೆ ಇರೋಕ್ಕಾಗತ್ತಾ. ಇಲ್ಲಿ ವಿಲ್ಲಾಸ್ಗಳೆಲ್ಲ ಯಾವ ಥರ ಇರುತ್ತೆ, ಹಾಗೆ ಫ್ಲ್ಯಾಟ್ ಯಾವ ಥರ ಇರುತ್ತೆ. ಹಾಗೆ ನಮ್ಮ ಸ್ನೇಹಿತರದ್ದು ಒಬ್ಬರು ಫ್ಲ್ಯಾಟ್ ಇತ್ತು, ಆ ಫ್ಲ್ಯಾಟ್ ಟೂರ್ ಕೂಡ ಮಾಡಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ನಾನೇನೇನು ಶಾಪಿಂಗ್ ಮಾಡಿದೆ ಆ್ಯಂಡ್ ಇವೆಲ್ಲವನ್ನು ನೀವು ಸ್ವಂತ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಬಂದು ಹೇಗೆ ನೋಡ್ಬೋದು, ಇಲ್ಲಿ ವಿಡಿಯೋದಲ್ಲಿ ನೋಡಿರುವಂತಹ ಫರ್ನಿಚರ್ಗಳನ್ನು ನಿಮ್ಮ ಮನೆಗೆ ಹೇಗೆ ತರಿಸ್ಕೋಬೋದು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಈ ಸೀರೀಸ್ನಲ್ಲಿ ಇರುತ್ತೆ ವೀಕ್ಷಕರೇ. ಸೊ ಕೀಪ್ ವಾಚಿಂಗ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಸೊ ಫೈನಲಿ ನಿಮ್ಮ ಕನ್ನಡ ಕೋರ ಕೂಡ ಚೀನಾಗೆ ಬಂದ ಅಂತ ಹೇಳ್ಬೋದು. ಸೊ ನೀವು ಕೇಳ್ಬೋದು, ಏನ್ ಗುರು ಆಲ್ರೆಡಿ ನಾವು ಡಾಕ್ಟರ್ ಬೋ ಚಾನಲಲ್ಲಿ, ಫ್ಲೈಯಿಂಗ್ ಪಾಸ್ಪೋರ್ಟ್ ಚಾನಲಲ್ಲಿ ಆಲ್ರೆಡಿ ಚೀನಾ ಎಲ್ಲ ನೋಡ್ಬಿಟ್ಟಿದ್ದೀವಿ, ನೀನೇನು ತೋರಿಸ್ತೀಯಾ ಗುರು ಅಂತ ಹೇಳಿದ್ರೆ, ವೀಕ್ಷಕರೇ ಅವರೆಲ್ಲ ತೋರಿಸಿರೋದು ಒಂದು ರೆಸಿಡೆನ್ಷಿಯಲ್ ಅಂತ ಹೇಳಿದ್ರೆ, ನಾನು ನಿಮಗೆ ತೋರಿಸೋದು ಕಮರ್ಷಿಯಲ್. ಹೌದು ವೀಕ್ಷಕರೇ, ಸೊ ಇಲ್ಲಿ ಬೇರೆ ಬೇರೆ ನೀವು ಆಲ್ರೆಡಿ ಹೈಲೈಟಲ್ಲೆಲ್ಲ ನೋಡಿದ್ರಲ್ಲ. ಸೊ ಫರ್ನಿಚರ್ ಇರ್ಬೋದು, ಎಲೆಕ್ಟ್ರಾನಿಕ್ಸು, ಫ್ಯಾಷನ್ ಬಜಾರು ಪ್ರತಿಯೊಂದು ಕೂಡ ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಜೊತೆಲಿ ಅದನ್ನ ನಿಮ್ಮ ಮನೆಗೆ ಹೇಗೆ ಬರುತ್ತೆ ಫರ್ನಿಚರ್ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಆ್ಯಂಡ್ ಜೊತೆಯಲ್ಲಿ ಇನ್ನೊಂದು ವಿಚಾರ, ನಾವು ಚೀನಾವನ್ನ ಆಲ್ರೆಡಿ ನೋಡಿ ಮುಗಿಸ್ಬಿಡ್ತೀವಿ ಅನ್ನೋದು ಸಾಧ್ಯನೇ ಇಲ್ಲ. ತಿಂಗ್ಳುಗಟ್ಟಲೆ ಬೇಕು ನಾವು ಎಂಟೈರ್ ಚೀನಾ ನೋಡಬೇಕು ಅಂತಂದ್ರೆ. ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಓನ್ಲಿ ನಮ್ಮ ಏರಿಯಾ ಈ ಬಂದಿದ್ದೀವಲ್ಲ, ಇದೊಂದು ಏರಿಯಾ ನೋಡೋದಕ್ಕೆ ಆಲ್ಮೋಸ್ಟ್ 10 days ಆದರೂ ಕೂಡ ಸಾಕಾಗಿಲ್ಲ ಅಂತ ಹೇಳ್ತೀನಿ. ಸೊ ಅಂಥದ್ರಲ್ಲಿ ಡೆಫಿನೆಟ್ಲಿ ಟೈಮ್ ತೊಗೊಳುತ್ತೆ. ಕಂಟೆಂಟ್ ತುಂಬ ಇದೆ ಅಂತ ಹೇಳ್ತೀನಿ. ವಿಡಿಯೋ ನೋಡಿ ಶೇರ್ ಮಾಡೋದನ್ನು ಮರಿಬೇಡಿ. ವಿಚಾರ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದಕ್ಕೆ ನಾನು ಆ್ಯಕ್ಚುಲಿ ದ ಸ್ಪೇಷಿಯಸ್ ಸ್ಟುಡಿಯೋಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಂದುವರಿಯೋಕ್ಕಿಂತ ಮುಂಚೆ, ನಮ್ಮ ಭಾರ್ಗವ್ ಸರ್ನ ಕರೆಯೋಕ್ಕಿಂತ ಮುಂಚೆ, ಸೊ ಬೆಂಗಳೂರಿಂದ ಚೈನಾಗೆ ಹೇಗೆ ಬಂದೆ ನಾನು, ಸೊ ನನ್ನ ಜರ್ನಿ ಯಾವ ಥರ ಇತ್ತು ಅನ್ನೋದನ್ನ ಒಂದು ಕ್ವಿಕ್ ಆಗಿ ಹೈಲೈಟಲ್ಲಿ ನೋಡ್ಕೊಂಬರೋಣ. ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಸ್ಟಾರ್ಟ್ ಆದಂಥ ಜರ್ನಿ. ಯಾಕಂತಂದರೆ ಇನ್ನೊಂದು ವಿಚಾರ ಏನಂತಂದರೆ, ಬೆಂಗಳೂರಿನಿಂದ ಡೈರೆಕ್ಟಾಗಿ ಚೀನಾಗೆ ಫ್ಲೈಟ್ ಇಲ್ಲ. ನಾವೇನಿದ್ರೂ ಕೂಡ ಹಾಂಗ್ಕಾಂಗ್ ಅಥವಾ ವಿಯೆಟ್ನಾಂ ಮೂಲಕನೇ ಹೋಗಬೇಕಾಗತ್ತೆ, ಥೈಲ್ಯಾಂಡ್ ಮೂಲಕನೂ ಹೋಗ್ಬೋದು. ಸೊ ಆದಷ್ಟು ಬೇಗ ಒಂದು ಡೈರೆಕ್ಟ್ ಬರಲಿ ಫ್ಲೈಟ್ ಅಂದ್ಕೊಳ್ಳೋಣ. ಸೊ ಇದು ನಮ್ಮ ಟರ್ಮಿನಲ್ 2 ನೋಡ್ಕೊಂಬಂದ್ರಲ್ವಾ. ಸೊ ಅಲ್ಲಿಂದ ಫ್ಲೈ ಮಾಡಿಬಿಟ್ಟು ನಾವು ಸ್ಟ್ರೇಟಾಗಿ ಬಂದಿರುವಂಥದ್ದು ವಿಯೆಟ್ನಾಂಗೆ. ವಿಯೆಟ್ನಾಮಲ್ಲಿ ನಮಗೆ ಆಲ್ಮೋಸ್ಟ್ 5 to 6 hours ಲೇ ಓವರ್ ಇತ್ತು. ಸೊ ನಾವಿಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಿತ್ತು. ಸೊ ಇಲ್ಲಿ ವೀಸಾ ಇಲ್ಲದೆ ಇರೋದ್ರಿಂದ ಏರ್ಪೋರ್ಟಲ್ಲೇ ಓಡಾಡಿದ್ವಿ. ತುಂಬಾ ಕಲೆಕ್ಷನ್ಸ್ ಇದೆ. ಒಂದು ಎಳ್ನೀರು ಕುಡಿದೆ, ತುಂಬಾ ಕಾಸ್ಟ್ಲಿ. ಸೊ ಇವೆಲ್ಲ ಇಲ್ಲಿನ ವಿಯೆಟ್ನಾಂ ಏರಿಯಾ. ಸೊ ಇಲ್ಲಿಂದ ಹೊರಟುಬಿಟ್ಟು ಅಲ್ಲೊಂದು ಫ್ಲೈಟ್ ಇದು ನೋಡೋದಲ್ಲ, ಫ್ಲೈಟು ತುಂಬಾ ಬಿಗ್ಗಿತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ತೋರಿಸ್ತೇನೆ ನಿಮಗೆ. ಹೊರಟುಬಿಟ್ಟು ಇಲ್ಲಿಂದ ಮತ್ತೆ 3 hour ಜರ್ನಿ. ಓಕೆ, ಇಂಡಿಯಾದಿಂದ ವಿಯೆಟ್ನಾಂಗೆ 3 hour, ವಿಯೆಟ್ನಾಮಿಂದ ಮತ್ತೆ ಚೈನಾಗೆ 3 hour ಮಾಡಿಬಿಟ್ಟು ಅಂತೂ ಫೈನಲಿ ಅರೌಂಡ್ 12 hour ಜರ್ನಿ ನಂತರ ಚೈನಾ ರೀಚ್ ಆದ್ವಿ. ಸೊ ಇಲ್ಲಿಂದ ಸೀದಾ ಸ್ಟ್ರೇಟಾಗಿ ಹೋಗಿರುವಂಥದ್ದು ನಾವಿರುವಂಥ ಸಿಟಿ ಪೋಷಾನ್ ಸಿಟಿ. ಹೌದು ವೀಕ್ಷಕರೇ, ಸೊ ಪೋಷಾನ್ ಸಿಟಿ ಫುಲ್ ಫರ್ನಿಚರ್ಗೆ ಫೇಮಸ್ಸು. ಸೊ ಇಲ್ಲಿ ಬಂದುಬಿಟ್ಟು ನಾವಿರುವಂತಹ ಒಂದು ಅಪಾರ್ಟ್ಮೆಂಟ್ಗೆ ಎಂಟ್ರಿ ಆದ್ವಿ. ವೀಕ್ಷಕರೇ ನೋಡಿದ್ರಲ್ಲ, ಈಗ ನೆಕ್ಸ್ಟ್ ಮ್ಯಾಟ್ರ್ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ದ ಸ್ಪೇಷಿಯಲ್ ಸ್ಟುಡಿಯೋ ಕಡೆಯಿಂದ ಭಾರ್ಗವ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನೀವು? ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಚೈನಾ. ಕೂತ್ಕೊಳ್ಳಿ ಸರ್. ಓಕೆ, ಸೊ ಸರ್ ಮೊದಲನೇದಾಗಿ ತುಂಬಾ ಖುಷಿ ಆಯ್ತು ನಿಮ್ ಜೊತೆ. ಆಕ್ಚುಲಿ ನನ್ನನ್ನ ಒಂದು ಚೈನಾ ಕರ್ಕೊಂಡ್ ಬಂದ್ರೆ ಕಂಪ್ಲೀಟ್ ಆಗಿ ಎಂಟೈರ್ ಒಂದು ಏರಿಯಾವನ್ನ ನೋಡೋಣ ಎಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ
ಫಸ್ಟ್ ನನ್ನ ಕ್ವಶನ್ ಏನಂತಂದ್ರೆ ಜನರಲ್ ಅನ್ಕೊಂಡಿರ್ಬೋದು ನಾವು ಚೈನಾಗ್ ಬಂದಿರೋದು ನೋಡ್ಬಿಟ್ಟು ಸೊ ಚೈನಾಗ್ ಬರೋದು ಈಸಿ, ಬೇರೆ ಕಂಟ್ರಿಗೆಲ್ಲ ಹೋದಂಗೆನೆ. ಸೊ ಬರ್ಬೋದು ಆರಾಮಾಗಿ ಇಲ್ಲಿ ನಾವು ಓಡಾಡ್ಬೋದು, ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಏನ್ ಬೇಕಾದ್ರೂ ನಾವು ತಗೊಂಡು ಹೋಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇರ್ಬೋದು. ಹೌದು ಸರ್. ಅದಕ್ಕೆ ಸೊ ಇಲ್ಲಿನ ಸಮಸ್ಯೆಗಳೇನು ಅಂಡ್ ಅಥವಾ ಈಸಿ ಇದೆಯಾ ಸ್ವಲ್ಪ ಹೇಳಿ ಸರ್ ನಮ್ಗೆ. ಇಲ್ಲ ಸರ್, ಅಷ್ಟು ಈಸಿ ಇಲ್ಲ. ಈಗ ಎಕ್ಸಾಂಪಲ್ ನಾವು ಬೇರೆ ಕಂಟ್ರಿಗೆ ಯಾವ್ದಕ್ಕೆ ತಗೊಳ್ಳಿ, ಲೈಕ್ ಥೈಲ್ಯಾಂಡ್ ತಗೊಳ್ಳಿ, ಇಲ್ಲ ವಿಯೆಟ್ನಾಂ ತಗೊಳ್ಳಿ. ಸೊ ಅಲ್ಲಿ ಏನಂದ್ರೆ ಆರಾಮಾಗಿ ಹೋಗ್ಬೋದು, ಇಂಗ್ಲಿಷ್ ಮಾತಾಡ್ತಾರೆ, ಅಟ್ಲೀಸ್ಟ್ ಒಂದು ಬೇಸಿಕ್ ಲೆವೆಲ್ ಇಂಗ್ಲಿಷ್ ಆದ್ರೂ ಮಾತಾಡ್ತಾರೆ. ಮತ್ತೆ ಪೇಮೆಂಟ್ ನಮ್ಗೆ ಅದಕ್ಕೆಲ್ಲದಕ್ಕಿಂತ ಮುಂಚೆ ನಮ್ದು ಆಪ್ಸ್ ವರ್ಕ್ ಆಗುತ್ತೆ ಸರ್ ಅಲ್ಲಿ. ಇಲ್ಲಿ ನಮ್ದು ಯಾವ್ದು ಆಪ್ಸ್ ವರ್ಕ್ ಆಗಲ್ಲ. ಗೂಗಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವ್ದು ವರ್ಕ್ ಆಗಲ್ಲ. ವಾಟ್ಸಪ್ ವರ್ಕ್ ಆಗಲ್ಲ ಸರ್. ಇವ್ರದೇ ಸಪರೇಟ್ ಆಪ್ಸ್ ಇದೆ. ಸೊ ಆ ಆಪ್ಸ್ ನಮ್ಗೆ ಯೂಸ್ ಮಾಡಕ್ ಆಗಲ್ಲ. ನಮ್ ಇಂಡಿಯಾದಲ್ಲಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಸೊ ಎಕ್ಸಾಂಪಲ್ ವಿಚಾಟ್ ಇರ್ಬೋದು, ಆಲಿಪೇ ಇರ್ಬೋದು, ಅದೆಲ್ಲ ನಾವು ಯೂಸ್ ಮಾಡಕ್ ಆಗಲ್ಲ ಸರ್. ಸೊ ಇಲ್ಲಿ ಏನ್ ಪ್ರಾಬ್ಲಮ್, ಮೇನ್ ಪ್ರಾಬ್ಲಮ್ ಅಂದ್ರೆ ಲ್ಯಾಂಗ್ವೇಜ್ ಇಶ್ಯೂ ಇದೆ ಸರ್. ಸೊ ತುಂಬಾ ಜನಕ್ಕೆ ಇಂಗ್ಲಿಷ್ ಬರಲ್ಲ ಸರ್. 99% ಬರೋದೇ ಇಲ್ಲ. ಸೊ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಬೇಕು. ಬಟ್ ಸ್ಟಿಲ್ ಅವ್ರು ರಿಪ್ಲೈ ಮಾಡ್ಬೇಕಂದ್ರು ನಾವೀಗ ಎಕ್ಸಾಂಪಲ್ ಬೇರೆ ದೇಶಕ್ಕೆ ಹೋದಾಗ ಏನಾಗುತ್ತೆ, ನಾವೊಂದ್ಸರಿ ಎಕ್ಸಾಂಪಲ್ ನಾವು ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಒಂದ್ ಕಡೆ ಹೇಳಿದ್ರೆ ಅವ್ರು ರಿಟರ್ನ್ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಇಲ್ಲ ಅದಿಲ್ಲ ಸರ್. ಇಲ್ಲಿ ಮೈನ್ ಪ್ರಾಬ್ಲಮ್ ಏನಂದ್ರೆ ಅವ್ರು ರಿಟರ್ನ್ ಚೈನೀಸ್ ಅಲ್ಲೇ ಹೇಳ್ತಾರೆ. ಸೊ ಅದನ್ನ ಮತ್ತೆ ನಾವು ಟ್ರಾನ್ಸ್ಲೇಟರ್ ಅಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಮೈನ್ ಏನಂದ್ರೆ ಯಾರೋ ಬಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿ ಎತ್ಕೊಂಡು ಹೋಗಕ್ ಆಗಲ್ಲ ಸರ್. ಇಲ್ಲಿ ಫರ್ಮ್ ಇರ್ಬೇಕು, ರಿಜಿಸ್ಟರ್ಡ್ ಫರ್ಮ್ ಇರ್ಬೇಕು. ಯಾವ್ದೇ ಒಂದು ಕಂಪ್ನಿಗೆ ಏನೇ ಶಾಪ್ ಮಾಡಕ್ ಹೋಗ್ತೀವಿ ಅಂದ್ರೆ ಅವ್ರು ಫಸ್ಟ್ ಕೇಳಿದ್ದು ನಮ್ಮನ್ನ ಏಜೆಂಟ್ ಯಾರಿದ್ದಾರೆ. ಏಜೆಂಟ್ ಏನಕ್ಕೆ ಬೇಕಾಗುತ್ತಾರೆ ಸರ್? ಏಜೆಂಟ್ ಏನಕ್ಕೆ ಅಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ಅವರು ಸೆಟ್ಲ್ ಆಗಿರ್ತಾರೆ ಸರ್. ಇಲ್ಲಿ ಅವರು ಆಫೀಸ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರು ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಲೈಕ್ ಇವಾಗ ಆರ್ಡರಿಂಗ್ ಇಂದ ಇದ್ದು ಕ್ವಾಲಿಟಿ ಚೆಕ್ ಮಾಡಿ, ಪ್ಯಾಕಿಂಗ್ ಮಾಡಿ, ಅದನ್ನ ಫಾರ್ವರ್ಡಿಂಗ್ ಮಾಡೋ ತನಕ ಅವ್ರ ಜವಾಬ್ದಾರಿ ತಗೋತಾರೆ. ಕಸ್ಟಮ್ ಕ್ಲಿಯರೆನ್ಸ್ ತನಕ ಅವ್ರ ಜವಾಬ್ದಾರಿ ತಗೋತಾರೆ. ಸೊ ಚೈನೀಸಲ್ಲಿ ನಾನು ಚೈನಾದಲ್ಲಿ ಹೇಳ್ತಿರೋದು. ಸೊ ಇದಕ್ಕೆಲ್ಲ ಮಾಡೋಕ್ಕೆ ಅವ್ರಿಗೆ ಒಬ್ಬರು ಲೋಕಲ್ ಇರಬೇಕು. ಸೊ ಅದರಿಂದ ನಾವು ಡೈರೆಕ್ಟ್ ಆಗಿ ಬಂದು ಹಿಂಗ್ ಶಾಪ್ ಮಾಡ್ತೀವಿ, ಶಿಪ್ಪಿಂಗ್ ಕಂಟೈನರ್ ಕೊಡ್ತೀವಿ, ಬರ್ತೀವಿ, ಅದಾಗದೇ ಇಲ್ಲ, ಚಾನ್ಸೇ ಇಲ್ಲ ಅಂತ ಹೇಳ್ತೀರಾ ಸರ್. ಅದು ಆಮೇಲೆ ಹೇಳಿದ್ರೆ ನೀವು ಕ್ವಾಲಿಟಿ ಚೆಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಇದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಸರ್? ಮೋಸ ಏನಾದ್ರೂ ಆಗೋ ಚಾನ್ಸ್ ಇರುತ್ತೆ ಸರ್ ಇಲ್ಲಿ? ಸರ್ ಮೋಸ ಆಗುತ್ತೆ, ಬಟ್ ಏನಂದ್ರೆ ನಮ್ಗೆ ಏಜೆಂಟ್ ನಂಬಿಕೆ ಇರಬೇಕು. ಏಜೆಂಟ್ ಇದ್ರೆ ನಾವಾಗ ಹೋದಾಗ ಮೋಸ, ನಾವಾಗ ಹೋದಾಗ 100% ಸರ್ ನಮ್ಗೆ ಗೊತ್ತಾಗಲ್ಲ. ಈಗ ಎಕ್ಸಾಂಪಲ್ ಏನಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಏಜೆಂಟು ಟ್ರೈ ಮಾಡಿರ್ತಾರೆ, ಅವರು ಪರ್ಟಿಕ್ಯುಲರ್ ಆಗಿ ಶಾಪ್ಸ್ ಕರ್ಕೊಂಡು ಹೋಗ್ತಾರೆ. ಸೊ ದಟ್ ಏನಂದ್ರೆ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅಂದ್ರೆ ಮುಂಚೆ ಆಲ್ರೆಡಿ ಪರ್ಚೇಸ್ ಮಾಡಿರ್ತಾರಲ್ಲ, ಅವಾಗ ಏನಾಗುತ್ತೆ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ಗೆ ಇಲ್ಲ ನಾವೇ ಡೈರೆಕ್ಟ್ ಆಗಿ ಹೋಗಿ ಅದು ಮಾಡ್ಬೋದು. ಈಗ ಎಕ್ಸಾಂಪಲ್ ನಾವು ಬಂದು ಅವ್ರನ್ನ ಏಜೆಂಟ್ ಸುಮ್ಮನೆ ಪಕ್ಕದಲ್ಲಿ ಇರ್ತಾರೆ, ನಾವು ನಮ್ಮ ಪಾಡಕ್ ತಗೋಬಹುದು. ಬಟ್ ಏನಂದ್ರೆ ನಮ್ಗೆ ಕ್ವಾಲಿಟಿ ಇಶ್ಯೂಸ್ ಬರ್ಬಾರ್ದು ಸರ್. ನಾಳೆ ದಿನ ಅವಾಗ ಅವ್ರು ಹೇಳ್ತಾರಲ್ವಾ, ಹೇಳ್ತಾರೆ ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ನಾವು ಕ್ವಾಲಿಟಿ ಚೆಕ್ ಮಾಡ್ಕೋಬಹುದು. ಸೊ ಇವಾಗ ನಮ್ ವಿಡಿಯೋಸ್ ಅಲ್ಲೂ ನಾವು ತೋರಿಸ್ತೀವಿ ಕ್ವಾಲಿಟಿ ಹೆಂಗಿದೆ, ನಾವು ಡೀಟೇಲ್ಡ್ ಆಗಿ ತೋರಿಸ್ತೀವಿ, ಇನ್ ಡೀಟೇಲ್ಡ್ ಆಗಿ ತೋರಿಸ್ತಾ ಇದೀವಿ. ಸೊ ಅದು ಯೂಶಲಿ ತುಂಬಾ ಕಷ್ಟ. ಯಾಕಂದ್ರೆ ನಾವು ಸ್ಪೆಂಡ್ ಮಾಡಿರೋ 10 ಡೇಸ್ಗೆ ಸರ್, ನಾವು ಅಲ್ಲಿಂದ ಇಲ್ಲಿಗೆ ಬಂದು 10 ಡೇಸ್ ನಾವೊಂದು ಅಮೂಲ್ಯವಾದ ಟೈಮ್ ಸ್ಪೆಂಡ್ ಮಾಡಿದೀವಲ್ಲ, ಅದು ತುಂಬಾ ವರ್ತ್ ಸರ್. ವರ್ತ್ ಅಂತ ಹೇಳ್ತೀರಾ? ನೀವ್ ಹೇಳಿದ್ರೆ ಭಾಷೆ ಬರಲ್ಲ, ಆಪ್ಸ್ ವರ್ಕ್ ಆಗಲ್ಲ, ಸೊ ಇಲ್ಲಿನ ಜನರನ್ನ ನಂಬಕ್ಕಾಗಲ್ಲ. ನಮ್ ಕತೆ ಏನು, ನಾವೇಂಗ್ ಓಡಾಡೋದು ಸರ್? ನಮ್ಗೆ ಇವಾಗ ಏಜೆಂಟ್ ಸಪೋರ್ಟ್ ಇದೆ ಸರ್. ಸಪೋರ್ಟ್ ಇದೆ ಸರ್. ಏಜೆಂಟ್ ಓಕೆ. ನಿಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೀವ್ ಹೆಂಗ್ ಸರ್ ಚೈನಾನ ಇದು ಮಾಡಿದ್ರಿ? 8 ಸಲ ಬಂದಿದ್ದೀರಾ ಸರ್. ನೀವ್ ಇಲ್ಲಿ ಎಷ್ಟು ತಿಳ್ಕೊಂಡಿದ್ದೀರಾ? ಆಕ್ಚುಲಿ ನಂದು ಇದು 4th ವಿಸಿಟ್, 4ನೇ ಸರಿ ವಿಸಿಟ್. 3 ವಿಸಿಟ್ಸ್ ಬಂದು ನಾನು ಟ್ರಯಲ್ ಅಂಡ್ ಎರರ್ ಸರ್. ಹೆಂಗೆ ಏನು ಬರೀ ಜಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೋಸ್ಕರನೇ ಬಂದಿದ್ದು. ರೀಸನ್ ಏನಂದ್ರೆ ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಈಗ ಎಕ್ಸಾಂಪಲ್ ನಮ್ ಗೂಗಲ್ ವರ್ಕ್ ಆದ್ರೆ ನಾವ್ ಎಲ್ಲಿದೀವಿ ಅಂತ ಗೊತ್ತಾಗುತ್ತೆ, ವರ್ಕೇ ಆಗಲ್ಲ. ಆಮೇಲೆ ಇಲ್ಲಿ ವೈಫೈ ಇರುತ್ತೆ ಎಲ್ಲಾ ಕಡೆ, ಬಟ್ ನಮ್ ಆಪ್ಸ್ ವರ್ಕ್ ಆಗಲ್ಲ. ಕರೆಕ್ಟ್. ಟ್ಯಾಕ್ಸಿ ಬುಕ್ ಮಾಡಕ್ ಆಗಲ್ಲ. ಮತ್ತೆ ನಮ್ ಕರೆನ್ಸಿ ಪ್ರತಿಯೊಂದಕ್ಕೂ ನಮ್ಗೆ ಕ್ಯಾಶ್ ಅಲ್ಲೇ ಕೊಡ್ಬೇಕು. ನಮ್ ಕಾರ್ಡ್ಸ್ ವರ್ಕ್ ಆಗಲ್ಲ, ನಮ್ ವಿಸಾ ಕಾರ್ಡ್ ವರ್ಕ್ ಆಗಲ್ಲ, ಮಾಸ್ಟರ್ ಕಾರ್ಡ್ ವರ್ಕ್ ಆಗಲ್ಲ, ಏನು ವರ್ಕ್ ಆಗಲ್ಲ. ಇದನ್ನೆಲ್ಲ ಅರ್ಧ ಕುಡಿದು ತಿಳ್ಕೊಂಡು ಹೌದು ಈ 10 ದಿನ ಏನ್ ನಾವು ಮಾಡಿದೀವಿ ಅದನ್ನ ಇಷ್ಟು ಎಪಿಸೋಡ್ಸ್ ಅಂತ ತೋರ್ಸೋಣ ಸರ್. ಸೊ ದಟ್ ಏನಾಗುತ್ತೆ, ಜನರಿಗೆ ಗೊತ್ತಾಗುತ್ತೆ ಲೈಕ್ ಹೆಂಗೆ ಏನು. ಯಾಕಂದ್ರೆ 1 ಎಪಿಸೋಡ್ 2 ಎಪಿಸೋಡ್ಸ್ ಅಲ್ಲಿ ಇದು ಕವರ್ ಆಗಲ್ಲ ಸರ್. ನಾವೀಗ 10 ದಿನ ಏನ್ ಕಷ್ಟಪಟ್ಟಿದೀವಿ, ಆಲ್ಮೋಸ್ಟ್ ದಿನಕ್ಕೆ ನಾವು 10 hours 12 hours ಓಡಾಡಿದ್ವಿ ಸರ್. ಯಾಕಂದ್ರೆ ಊಟ ಇಲ್ಲ, ನಿದ್ದೆ ಸರಿ ಇಲ್ಲ, ಟೈಮಿಂಗ್ಸ್ ಅಡ್ಜಸ್ಟ್ ಆಗಿಲ್ಲ. ಯಾಕಂದ್ರೆ 2.5 hours ಡಿಫ್ರೆನ್ಸ್ ಇದೆ ನಮಗೂ ಇಂಡಿಯಾ. ಸೊ ಇಮಿಡಿಯೇಟ್ ಆಗಿ ನಾನು ಡೇ 1 ಇಂದ ನಿಮ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ನೀವು ನಮ್ಗೆ ಫುಲ್ ಅಡ್ಜಸ್ಟ್ ಆಗಿ ಮಧ್ಯದಲ್ಲಿ ಮಧ್ಯಾಹ್ನ ಊಟ ಮಾಡಿಲ್ಲ ನೀವು. ನನ್ ತೊಂದ್ರೆ ಕೊಟ್ಟಿದ್ದಕ್ಕೆ ಸಾರಿ ಸರ್. ಯಾಕಂದ್ರೆ ಫುಡ್ ಇಲ್ಲಿ ಅಷ್ಟು ಈಸಿಯಾಗಿ ಸಿಗಲ್ಲ ಸರ್. ಬಿಕಾಸ್ ಯಾಕಂದ್ರೆ ಚೈನೀಸ್ ಫುಡ್ ನಾವು ಒಂದಿನ ಟ್ರೈ ಮಾಡಿದ್ವಿ, ಬಟ್ ಏನಂದ್ರೆ ಆ ವಾಸನೆ ಆಗಿರ್ಬೋದು ನಮ್ಗೆ ಇಮಿಡಿಯೇಟ್ ಆಗಿ ಹೋಗಿ ನಮ್ಗೆ ಆಪ್ಟ್ ಮಾಡ್ಕೊಳಕ್ ಆಗಲ್ಲ. ಹೌದು, ಆಲ್ಮೋಸ್ಟ್ ಒಂದು 20 ಎಪಿಸೋಡ್ಗಳನ್ನ ಕ್ರಿಯೇಟ್ ಮಾಡಿದೀವಿ. ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ, ಇದು ನಾವು ಮೊದಲನೇ ದಿನ ಮಾಡ್ತಾ ವಿಡಿಯೋ ಇಲ್ಲ, ಇದು ಕೊನೆ ದಿನ ಮಾಡ್ತಾ ಇರೋ ವಿಡಿಯೋ. ಸೊ ದಿಸ್ ಇಂಟ್ರೊಡಕ್ಷನ್ ಇದು ಲಾಸ್ಟ್ ಅಲ್ಲಿ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ನಾನು ಮೊದಲೇದಾಗಿ ಆಕ್ಚುಲಿ ಆಗಿ ಸರ್ದು ಕೆಪಾಸಿಟಿ ಇದೆಯಾ,
ನಿಜವಾಗ್ಲೂ ಅವ್ರು ಓಡಾಡಿದಾರಾ, ನಿಜವಾಗ್ಲೂ ಇಲ್ಲಿನ ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದನ್ನ ತಿಳ್ಕೊಬೇಕಿತ್ತು. ಅದಕ್ಕೋಸ್ಕರ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಸರ್ ಹೇಳಿದ್ರು ಊಟ ಇಲ್ಲ ಪರವಾಗಿಲ್ಲ, ಆದ್ರೂ ಕೂಡ ಯಾಕಂತಂದ್ರೆ ಹೊಸ ದೇಶಕ್ಕೆ ಬರೋದು, ನೋಡೋದು, ಇಲ್ಲಿನ ಜನರನ್ನ ತಿಳ್ಕೊಳ್ಳೋದು, ಸೊಸೈಟಿ ತಿಳ್ಕೊಳ್ಳೋದು, ಎಸ್ಪೆಷಲಿ ಫರ್ನಿಚರ್ಗಳು, ಓ ಮೈ ಗಾಡ್, ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು. ಸರ್ ಒಂದು ಕ್ವಶನ್ ಕೇಳೋದು ಸರ್, ಈ ವೆಂಚರ್ ಯಾಕೆ ಸುಮ್ಮನೆ ಆರಾಮಾಗಿ ನೀವು ಬಂದ ಓಡಾಡ್ಕೊಂಡು ಹೋಗ್ಬೋದು ಏನ್ ತಗೊಂಡು, ಇಲ್ಲ ಏನೋ ಮಾಡ್ಬೇಕು ಅನ್ನೋದು ಇದು ಮಾಡ್ತಾ ಇದ್ದಾರಲ್ಲ, ಈ ವೆಂಚರ್ ಯಾಕೆ? ಇದೊಂದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಅಂತ ಟ್ರೈ ಮಾಡ್ಬೇಕು ಅಂತಿದ್ದೆ ಸರ್. ಬಿಕಾಸ್ ಮೇನ್ ಏನಂದ್ರೆ ಇಲ್ಲಿ ಬಂದ್ರೆ ನಾನು ಫಸ್ಟ್ ಟೈಮ್ ಬಂದಾಗ ಸೌತ್ ಇಂಡಿಯಾದಲ್ಲಿ ಈಗ ತಮಿಳ್ನಾಡಿಂದ ಬಂದವ್ರೆ, ಆಂಧ್ರದಿಂದ ಬಂದವ್ರೆ, ತೆಲಂಗಾಣದಿಂದ, ಕನ್ನಡದವ್ರು ಒಬ್ರು ಸಿಕ್ಕಿಲ್ಲ ಸರ್. ಕನ್ನಡದವ್ರು ಯಾರು ಇಲ್ಲ, ಯಾರು ಸಿಕ್ಕಿಲ್ಲ. ಹತ್ತದಿಂದ ನಮ್ಗೆ ಯಾರು ಕಾಣಿಸಿಲ್ಲ. ತುಂಬಾ ರೇರ್ ಕೇಸ್. ಬಟ್ ಅದನ್ನ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿ ಬೆಸ್ಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿಲಿ ಕೊಡೋಣ ಅಂತ ಹೇಳಿ ನಿಮ್ ಮೂಲಕ ಇಡೀ ಕರ್ನಾಟಕ ಜನತೆಗೆ ತೋರಿಸ್ತಾ ಇದ್ದೀರಾ. ಇನ್ನೂ ಒಂದು ಕ್ವಶನ್ ಕೇಳ್ತೀನಿ. ಚೀನಾ ಅಂತ ಬಂದಾಗ ಜನ ಹೇಳೋದು, ಬ್ರೋ ಚೈನಾ ಮೇಲೆ ನಂಬಿಕೆ ಇಲ್ಲ, ಚೈನಾ ಪ್ರಾಡಕ್ಟ್ ಹೆಸರೇ ಹಾಳು ಮಾಡ್ಕೊ, ಮುಂಚೆನೆ ಹೆಸರು ಹಾಳಾಗ್ಬಿಟ್ಟಿತ್ತು, ಚೈನಾ ಪ್ರಾಡಕ್ಟ್ ಚೆನ್ನಾಗಿರಲ್ಲ, ಸೊ ಇದು ಬಂದ್ರೆ ಬಂತು ಇಲ್ಲಾದ್ರೆ ಅಂತ ಇರ್ಬೇಕಾದ್ರೆ, ಸೊ ನಾವ್ ಹೇಗೆ ಚೈನಾ ಮೈಂಡ್ ಸೆಟ್ ಹಂಗೆ ಇತ್ತು ಸರ್. ನಿಮ್ದು ಹಂಗೆ ಫಸ್ಟ್ ಟೈಮ್ ಬಂದಾಗ ಈಗ ಮೇಡ್ ಇನ್ ಚೈನಾ ಅಂತ ನಾವೇನ್ ನೋಡಿದ ತಕ್ಷಣ ಇದು ಚೈನಾ ಪ್ರಾಡಕ್ಟ್ ಗ್ಯಾರಂಟಿ ಇಲ್ಲ ಅನ್ನೋ, ಬಟ್ ನನ್ ವ್ಯೂವೇ ಚೇಂಜ್ ಆಗೋಯ್ತು ಸರ್. ಸೊ ಫಸ್ಟ್ ಟೈಮ್ ಬಂದಿದ ತಕ್ಷಣ ನಾನು ಏನ್ ಪ್ರಾಡಕ್ಟ್ಸ್ ನೋಡಿದೆ. ಎಕ್ಸಾಂಪಲ್ ಸೋಫಾನೇ ತಗೊಳ್ಳಿ ಸರ್. ನಾವು ಕೂತಾಗ ಇಂಡಿಯಾದಲ್ಲಿ ಎಷ್ಟು ಸಾಫ್ಟ್ನೆಸ್ ಇರುತ್ತೆ, ಇಲ್ಲಿ ಎಷ್ಟು ಸಾಫ್ಟ್ ಇರುತ್ತೆ. ಸೊ ಫುಲ್ ಎಂಡ್ ಟು ಎಂಡ್, ಐ ಮೀನ್ ಲೈಕ್ ಎರಡು ಸಪ್ರೇಟ್ ಕಾರ್ನರ್ಸ್ ಸರ್. ಆ ಪ್ರೈಸಿಂಗ್ಗೆ, ಆ ಕ್ವಾಲಿಟಿಗೆ, ಆ ಡಿಸೈನ್ಗೆ ಹ್ಯಾಟ್ಸ್ ಆಫ್ ಸರ್. ಆಕ್ಚುಲಿ ಇದು ನಾನು ಹೇಳ್ಬೇಕು, ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೌದು, ಡೆಫಿನೆಟ್ಲಿ ಹೌದು. ನಾನು ಅಷ್ಟೇ ಸರ್ ಹೇಳ್ದಂಗೆ, ಸರ್ ನನಗೆ ಶೋರೂಮ್ ಮಾತ್ರ ಓಡಾಡ್ಸಿಲ್ಲ, ಫ್ಯಾಕ್ಟ್ರಿಗೆ ಹೋಗಿದ್ದೀವಿ, ಮ್ಯಾನುಫ್ಯಾಕ್ಚರ್ ಹತ್ರ ಹೋಗಿದ್ದೀವಿ, ರೀಸೆಲ್ಲರ್ ಹತ್ರ ಹೋಗಿದ್ದೀವಿ, ಸ್ಟಾಕಿಸ್ಟ್ ಹತ್ರ ಹೋಗಿದ್ದೀವಿ, ದೊಡ್ಡ ದೊಡ್ಡ ಗೋಡಾನಲ್ಲಿ ಓಡಾಡಿದ್ದೀನಿ, ವುಡ್ ನೋಡಿದೆ, ಅದ್ರದ್ದು ಫೋಮ್ ನೋಡಿದೀನಿ, ಕ್ಲಾತ್ ನೋಡಿದೀನಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ. ನಾವೇನು ಒಂದು ನಮ್ಮ ಬೆಂಗಳೂರಲ್ಲಿ ಒಂದು ದೊಡ್ಡದೊಂದು ಮಲ್ಟಿನ್ಯಾಷನಲ್ ಒಂದು ಶೋರೂಮ್ ಇದೆ ಅನ್ಕೊಳ್ಳೋಣ, ಆ ಫರ್ನಿಚರ್ ನಮ್ಗೆ ಸಿಗುತ್ತೆ ಕಮ್ಮಿ ರೇಟ್ಗೆ. ನಾವೇನ್ ಮಾಮೂಲಿ ಬೆಂಗಳೂರಲ್ಲಿ ತಗೊಂತೀವಿ ಫರ್ನಿಚರ್, ಆ ರೇಟ್ಗೆ ನಿಮ್ಗೆ ಲಕ್ಷಾಂತರ ಬೆಲೆಯ ರೇಟ್ಗೆ ಸಾವಿರಾರು ರೂಪಾಯಿ ನೀವು ಇಲ್ಲಿ ತಗೋಬಹುದು ಅಂತ ಹೇಳ್ತೀನಿ. ಇನ್ನೊಂದು ಅಡಿಷನಲ್ ಏನಂದ್ರೆ ಸರ್, ಡಿಸೈನ್ಸ್ ತುಂಬಾ ಬೇಗ ವೆರೈಟೀಸ್ ಸರ್. ಒಂದು ಹೇಳ್ಬಿಡ್ತೀನಿ ಸರ್, ಇಲ್ಲಿ ಒಂದು ಸ್ಟ್ರೀಟ್ ಅಂತ ಬಂದಾಗ ಬೆಂಗಳೂರಲ್ಲಿ ಒಂದು ಫರ್ನಿಚರ್ ಸ್ಟ್ರೀಟ್ ಅಂತಂದ್ರೆ ಎಷ್ಟು ದೂರ ಇರುತ್ತೆ? 100 ಮೀಟರ್, 200 ಮೀಟರ್, 300 ಮೀಟರ್, 400 ಮೀಟರ್. ಇಲ್ಲಿ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್, 3-4 ಕಿಲೋಮೀಟರ್ ಲೆಕ್ಕದಲ್ಲಿ ಹಂಗೆ ರನ್ ಆಗ್ತಾನೆ ಇದೆ. ಸೊ ಇಲ್ಲಿನ ಜಸ್ಟ್ ಒಂದು ಫರ್ನಿಚರ್ ಅನ್ನು ಓಡಾಡ್ಬೇಕು ಅಂದ್ರೂ ಕೂಡ ನಿಮ್ಗೆ 10 ಡೇಸ್ ಮೇಲೆ ಬೇಕು ಸರ್, ಅಲ್ವಾ ಸರ್? ಬೇಗ ರ್ಯಾಪ್ ಅಪ್ ಮಾಡ್ತೀವಿ ಅಂದ್ರೆ ಮಾತ್ರ ನಾವು 5 ಡೇಸ್ ಅಲ್ಲಿ ಮುಗಿಸಬಹುದು. ಬಟ್ ಇನಿಷಿಯಲ್ ನಾರ್ಮಲ್ ಕ್ಲೈಂಟ್ ಗೆ 5 to 6 ಡೇಸ್ ಸಾಕು, ಬೇಕೇ ಬೇಕು. ಅಂಡ್ ಇನ್ನೊಂದು ಏನಂತ ಗೊತ್ತಾ, ಓನ್ಲಿ ಫರ್ನಿಚರ್ ಗೆ ಒಂದ್ ಸಿಟಿ. ಹೌದು ಸರ್. ಎಲೆಕ್ಟ್ರಾನಿಕ್ಸ್ ಗೆ ಒಂದ್ ಸಿಟಿ, ಫ್ಯಾಷನ್ ಗೆ ಒಂದ್ ಸಿಟಿ, ಒಂದೊಂದು ಸಿಟಿ ಒಂದೊಂದಕ್ಕೂ ಡೆಡಿಕೇಟೆಡ್ ಅಂತ ಹೇಳ್ಬೋದು. ಓಕೆ, ಸೊ ಕ್ವಾಲಿಟಿ ಬಗ್ಗೆ ನೀವು ಹೇಳಿದ್ರಿ ಅಂಡ್ ನಾನು ಕೂಡ ನೋಡ್ಕೊಂಡೆ. ಸೊ ಇವಾಗ ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ, ಓಕೆನಾ? ಸೊ ನೀವೇನ್ ಹೇಳ್ತಾ ಇದ್ದೀರಾ ಅಂತಂದ್ರೆ, ನಮ್ಮಲ್ಲಿ ಇಂಟೀರಿಯರ್ ತಗೊಳ್ಳೋರಿಗೆ ಅಥವಾ ನಮ್ಮ ಹತ್ರ ಇಂಟೀರಿಯರ್ ಮಾಡಿಸೋರಿಗೆ ಎಂಟೈರ್ ಆಗಿ ನಾವು ಒಂದು ಚೈನಾ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ, ಇದು ಸ್ವಲ್ಪ ನಮ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ, ಎಲಾಬ್ರೇಟ್ ಮಾಡಬಹುದಾ? ವಾಟ್ ಆರ್ ವಿ ಪ್ರೆಸೆಂಟಿಂಗ್, ಏನ್ ಪ್ರೆಸೆಂಟ್ ಮಾಡ್ತಾ ಇದ್ರೆ ಇವತ್ತು ಸರ್? ಈಗ ಯೂಶಲಿ ನಾವೇನ್ ಮಾಡ್ತಿದ್ವಿ, ಈಗ ಸ್ಪೇಷಿಯಸ್ ಸ್ಟುಡಿಯೋ ಆಲ್ರೆಡಿ ನಮ್ದು 50+ ವಿಡಿಯೋಸ್ ಇದೆ. ಸೊ 4 years plus ಓಲ್ಡ್ ಯೂಟ್ಯೂಬ್ ನಿಮ್ಮ ಚಾನೆಲ್ ಅಲ್ಲಿ. ಸೊ ಏನ್ ಮಾಡ್ತಿದ್ವಿ, ಇಷ್ಟು ದಿನ ಇಂಟೀರಿಯರ್ಸ್ ನ ಬೆಂಗಳೂರು ಲೆವೆಲ್ ಅಲ್ಲಿ ಮಾಡ್ತಿದ್ವಿ. ಹೌದು, ಓಕೆನಾ? ಸೊ ಏನೇ ಇದ್ರು ಪ್ರಾಡಕ್ಟ್ ರೆಡಿ ಮಾಡೋದು, ತರ್ಸೋದು, ಪ್ಲೈವುಡ್ ಫ್ಯಾಕ್ಟ್ರಿ ತೋರಿಸಿದೀವಿ, ಮತ್ತೆ ಲ್ಯಾಮಿನೇಟ್ಸ್. ಸೊ ಏನೇ ಇದ್ರು ಬೆಂಗಳೂರಲ್ಲಿ ಪ್ರೊಕ್ಯೂರ್ ಮಾಡ್ತಿದ್ವಿ, ಅಲ್ಲೇ ರೆಡಿ ಮಾಡ್ತಿದ್ವಿ, ಅಲ್ಲೇ ಕಳಿಸ್ತಿದ್ವಿ. ಈಗ ನೆಕ್ಸ್ಟ್ ಲೆವೆಲ್ ಬಂದಿದ್ವಿ ಸರ್. ಸೊ ಏನಂದ್ರೆ ಸ್ಕ್ರಾಚ್ ಇಂದ, ಎಕ್ಸಾಂಪಲ್ ನಾವು ಇಂಟೀರಿಯರ್ಸ್ ಮಾಡೋದ್ರಿಂದ ಕಂಪ್ಲೀಟ್ ಕಾರ್ಪೆಟ್ ತನಕ ಇನ್ ಬಿಟ್ವೀನ್ ಏನಿದೆ, ಎಲೆಕ್ಟ್ರಿಕಲ್ಸು, ಡೆಕೋರ್ ಐಟಮ್ಸು, ಬ್ಲೈಂಡ್ಸು, ವಾಲ್ ಪೇಪರ್ಸು, ಮತ್ತೆ ಸೋಫಾ, ಡೈನಿಂಗ್ ಟೇಬಲ್ಸು, ಸಿಂಗಲ್ ಆರ್ಮ್ ಚೇರ್ಸು, ರಿಕ್ಲೈನರ್ಸು, ಸೊ ಕಂಪ್ಲೀಟ್ ಆಗಿ ಇಲ್ಲಿಂದ ಪ್ರೊಕ್ಯೂರ್ ಮಾಡ್ಕೊಡ್ತೀವಿ ಸರ್. ಇಲ್ಲಿಂದ ಪ್ರೊಕ್ಯೂರ್? ಹೌದು, ಹೌದು, ಎವ್ರಿಥಿಂಗ್ ಇಂಟರ್ನ್ಯಾಷನಲ್. ಮತ್ತೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಜೊತೆ ಇರೋ ಡಿಸೈನ್ಸ್ ಸರ್, ಲೇಟೆಸ್ಟ್ ಡಿಸೈನ್ಸ್. ಸೊ ನಾನೀಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಏಪ್ರಿಲ್ ಅಲ್ಲಿ ಬಂದಿದೆ ಸರ್. ಈಗ ಮತ್ತೆ ನಾವೀಗ ಆಗಸ್ಟ್ ಅಲ್ಲಿ ಬಂದಿದೆ. ಆಲ್ರೆಡಿ 3 months ಸಿಕ್ಕಾಪಟ್ಟೆ ಡಿಸೈನ್ಸ್ ಅಪ್ಡೇಟ್ ಆಗ್ಬಿಟ್ಟಿದೆ, ಹೆವಿ ಚೇಂಜಸ್ ಸರ್. ಓಕೆ. ಸೊ ನನ್ಗೆ ನಂಬಕ್ ಆಗ್ತಿಲ್ಲ, 3 months ಈ ಲೆವೆಲ್ ಅಪ್ಡೇಟ್ ಆಗ್ಬಿಟ್ಟವ್ರು ಇವರು ಅಂದ್ರೆ. ಸೊ ಎವ್ರಿ 3 months ಡಿಸೈನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ನಮ್ಗೆ ಫಸ್ಟ್ ಪ್ರಾಡಕ್ಟ್ ಏನ್ ಹೊಸದಾಗಿ ಏನ್ ಲಾಂಚ್ ಆದ್ರೆ ಇಲ್ಲೇ ಫಸ್ಟ್ ಲಾಂಚ್ ಆಗೋದು. ಓಕೆ, ಅಂದ್ರೆ ನಮ್ಮ ಕನ್ನಡಿಗರಿಗೆ ಹೊಸ ಸಿಗುತ್ತೆ ಸರ್ ಇಂಟರ್ನ್ಯಾಷನಲ್ ಲೆವೆಲ್ಗೆ. ಮತ್ತೆ ಬೆಂಗಳೂರಲ್ಲಿ ಸಿಗದೆ ಇರೋ ಡಿಸೈನ್ಸ್ ಇಲ್ಲಿ ಸಿಗುತ್ತೆ ಆಬ್ವಿಯಸ್ಲಿ, ಅದಂತೂ ನಿಜ, ನಾನೇ ನೋಡಿದ್ದೀನಿ. ಹೌದು. ಸೊ ನಾವೇ ಒಂದು ಟೀಕ್ವುಡ್ ಸೋಫಾ ಅಂತಂದ್ರೆ, ಚಾರ್ಲಿ ಸೋಫಾ ಅಂತಂದ್ರೆ ಅಲ್ಲಿ ಏನ್ ಕಾನ್ಸೆಪ್ಟ್ ಇದೆ, ಇಲ್ಲೇನ್ ಕಾನ್ಸೆಪ್ಟ್ ಇದೆ, ನೀವು ಮುಂದಿನ ದಿನಗಳಲ್ಲಿ ನೋಡಿ. ಮಹಾರಾಜ ಸೋಫಾ ಅಲ್ಲೇನ್ ಕಾನ್ಸೆಪ್ಟ್ ಇದೆ, ಮಹಾರಾಜ ಸೋಫಾ ಇಲ್ಲೇನ್ ಇದೆ, ಅವೆಲ್ಲ ನೀವು ನೋಡ್ಬೇಕು. ಪಾಲಿಶ್
ಮರ ಮರ ಎಷ್ಟು ಅಕ್ಯುರೇಟ್ ಆಗಿ ಫಿನಿಶಿಂಗು. ನೀವು ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಳಿ ಸರ್, ಫಿನಿಶಿಂಗ್ ತುಂಬಾ ನೀಟಾಗಿರುತ್ತೆ. ಲೈಕ್ ಈಗ ಫ್ಯಾಬ್ರಿಕ್ ಇರ್ಬೋದು, ಬಟ್ಟೆ ಇರ್ಬೋದು, ಸೆಲೆಕ್ಷನ್ ಇರ್ಬೋದು, ಎಲ್ಲ ಸೆಲೆಕ್ಷನ್ ಇಲ್ಲೇ ಮಾಡ್ಬೋದು ಸರ್. ಕ್ಲೈಂಟಿಗೆ ಯೂಶಲಿ ಇದಕ್ಕೆ ಯಾವಾಗ ಬರಬೇಕು ಅಂದ್ರೆ ಸಿವಿಲ್ ವರ್ಕ್ ಇನ್ನೇನು ಮುಗಿತಾ ಬಂದಾಗ. ಸೊ ಇದು ಏನಂದ್ರೆ 70 to 80 ಡೇಸ್ ಪ್ರೊಸೆಸ್ ಸರ್. 80 ಡೇಸ್ ನಾರ್ಮಲ್. ಅಲ್ಲಿ ನಾವು ಇಂಡಿಯಾದಲ್ಲಿ ಏನ್ ಮಾಡ್ತೀವಿ 60-70 ಡೇಸ್ ಪ್ರೊಸೆಸ್, ಇಲ್ಲೊಂದು 1 ಮಂತ್ ಎಕ್ಸ್ಟ್ರಾ ತಗೊಳುತ್ತೆ. ಸೊ ಇಂಟೀರಿಯರ್ಸ್ ಬೇಕಾದ್ರೆ ಇಲ್ಲೇ ಮಾಡ್ಬೋದು ಅಂದ್ರೆ ಅದು ತೋರಿಸಿದ್ವಿ ನಾವು. ಕಿಚನ್ ತೋರಿಸಿದೆ, ಅಲ್ಟಿಮೇಟ್ ಆಗಿದೆ ಸರ್. ಅಲ್ಟಿಮೇಟ್ ಕಿಚನ್ಸ್. ಸೊ ಲೇಟೆಸ್ಟ್ ಸೆನ್ಸರ್ ಕಿಚನ್, ವಾರ್ಡ್ರೋಬ್ಸ್, ಸೆನ್ಸರ್ಡ್, ಎವ್ರಿಥಿಂಗ್ ಇರುತ್ತೆ. ಒಂದು ಕ್ವಶನ್ ಕೇಳ್ತೀನಿ ಸರ್. ಅಂದ್ರೆ ನೀವ್ ಹೇಳ್ತಾ ಇರೋದು ನಮ್ ಕಸ್ಟಮರು ಈಗ ನಮ್ಮ ಇಂಟೀರಿಯರ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂತಾರೆ, ಅವಾಗ್ಲೇ ನಿಮ್ಮನ್ನ ಕಾಂಟ್ಯಾಕ್ಟ್. ಇವಾಗ ಹೆಂಗೆ ನಮ್ಗೆ ಪ್ಲಾಸ್ಟಿಂಗ್ ಮುಂಚೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಸೇಮ್ ವೇ ಕಾಂಟ್ಯಾಕ್ಟ್ ಮಾಡಿದ್ರೆ ಪಿಚಿಂಗ್ ಮಾಡ್ತೀವಿ ಸರ್. ಮನೆ ಮುಗಿಯೋದ್ರೊಳಗಡೆ ಎವ್ರಿಥಿಂಗ್ ಇಂಟರ್ನ್ಯಾಷನಲ್ ತಂದು ನೀವು ಇದ್ ಮಾಡ್ಕೊಡ್ತೀವಿ. ಒಂದ್ ವೇಳೆ ನಮ್ಮ ವೀಕ್ಷಕರು ಇಲ್ಲ ನಾವು ಬರ್ಬೇಕು ಸರ್, ಚೈನಾ ನೋಡ್ಬೇಕು, ಜೊತೆಲಿ ಕ್ವಾಲಿಟಿ ನೋಡ್ಬೇಕು ಸರ್, 100%. 7 ಡೇಸ್ ಏನ್ ತಗೋತಾರೆ ಕ್ಲೈಂಟ್ ನ ಕರ್ಕೊ ಬಂದೆ ಸರ್. ನಮ್ ಟೀಮಲ್ಲಿ ಒಬ್ರು ಇದ್ದೇ ಇರ್ತಾರೆ. ನಮ್ ಟೀಮಲ್ಲಿ ಒಬ್ರು ಬಂದು ಸೊ ಎಂಡ್ ಟು ಎಂಡ್ ಅವ್ರ ಜೊತೆಗೆ ನಿಂತ್ಕೊಂಡು ಸೆಲೆಕ್ಷನ್ ಮಾಡಿಸಿ, ನಿಮ್ಮನ್ನ ಹೆಂಗೆ ಇವಾಗ ಕರ್ಕೊ ಬಂದಿದೀವೋ ಅವ್ರನ್ನ ಹಂಗೆ ಕರ್ಕೊ ಬಂದು ಬೆಂಗಳೂರಿಂದ ಪಿಕ್ ಮಾಡಿ ರಿಟರ್ನ್ ಬೆಂಗಳೂರು ಡ್ರಾಪ್ ಮಾಡೋ ತನಕ ನಮ್ ಜವಾಬ್ದಾರಿ. ನಿಮ್ ಜವಾಬ್ದಾರಿ. ಓಕೆ, ಅಂದ್ರೆ ನನ್ನನ್ನ ಈಗ ಓಡಾಡ್ಸಿದೀರಾ? ಹೌದೌದು. ಅವೆಲ್ಲ ಕಡೆ ಫ್ಯಾಕ್ಟ್ರಿಗೂ ಕರ್ಕೊಂಡು ಹೋಗಿ ಸರ್. ಮೇನ್ ನಾವು ಈ ಶೋರೂಮ್ಸ್ ಗಿಂತ ನಾವ್ ಏನ್ ಮಾಡ್ತೀವಿ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀವಿ. ಮೇನ್ ಒಳ್ಳೇದು. ಸೊ ದಟ್ ಏನಂದ್ರೆ ಕ್ವಾಲಿಟಿ ಅಶೂರೆನ್ಸ್ ಇರುತ್ತೆ, ಮತ್ತೆ ರಿಸ್ಕ್ ಇರಲ್ಲ. ನಾವ್ ಅಗೇನ್ಸ್ಟ್ ಆರ್ಡರ್ ಮಾಡಿದಾಗ ಏನಂದ್ರೆ 15 to 20 ಡೇಸ್ ಟೈಮ್ ತಗೋತಾರೆ ಒಂದು ಪ್ರಾಡಕ್ಟ್ ರೆಡಿ ಮಾಡಕ್ಕೆ. ಬಟ್ ನಮ್ಗೆ ಹೊಸ ಡಿಸೈನ್ ಏನಿದೆ ಕ್ಯಾಟ್ಲಾಗ್ ಅಲ್ಲೂ ಸೆಲೆಕ್ಟ್ ಮಾಡ್ಬೋದು. ಈಗ ಶೋರೂಮ್ ಅಲ್ಲಿ ಏನಾಗುತ್ತೆ, ನಮ್ಗೆ ಅಲ್ಲಿರೋರೇ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ಇಲ್ಲಿ ಮಲ್ಟಿ ಲೆವೆಲ್ ಇದೆ, 6-7 ಫ್ಲೋರ್ಸ್ ಶೋರೂಮ್ಸ್ ಇದೆ, 10 ಫ್ಲೋರ್ ಶೋರೂಮ್ಸ್ ಇದೆ, ನೀವು ನೋಡಿದ್ದೀರಾ. ಅದಲ್ಲದೆ ಇನ್ನೂ ಬೇಕಂದ್ರೆ ಇನ್ನೂ ಕಸ್ಟಮೈಸ್ ಮಾಡ್ಬೋದು, ಸೈಜ್ ಕಸ್ಟಮೈಸ್ ಮಾಡ್ಬೋದು. ಮತ್ತೆ ಎಲೆಕ್ಟ್ರಿಕಲ್ ನೀವು ನೋಡಿದೀರಾ, 2 ಎಪಿಸೋಡ್ ಬರ್ಬೋದು ಸರ್. 2 ಎಪಿಸೋಡ್ ಆಗುತ್ತೆ. ಸೊ ಲೈಟ್ ಸೆಲೆಕ್ಷನ್ ಸಪರೇಟ್ ಆಗಿ, ಡೈನಿಂಗ್ ಚೇರ್ಸ್ ಸಪರೇಟ್, ಡೈನಿಂಗ್ ಟೇಬಲ್ ಸಪರೇಟ್. ಸೊ ಅದರಲ್ಲಿ ಮತ್ತೆ ಸ್ಪೇಸ್ ಸೇವಿಂಗ್ ಇದೆ, ಮತ್ತೆ ಕಾರ್ಪೆಟ್ಸ್, ಮತ್ತೆ ಅದಾದ್ಮೇಲೆ ಹೋಮ್ ಡೆಕೋಸ್, ಫ್ರೇಮ್ಸ್ ತುಂಬಾ ಇರುತ್ತೆ ಓಡಾಡೋದು. ಇಲ್ಲಿ ದಯವಿಟ್ಟು ಸೈಟ್ ಸೀಯಿಂಗ್ ಬರಬೇಡಿ, ಇಲ್ಲೆಲ್ಲ ಫರ್ನಿಚರ್ ನೋಡಕ್ಕೆ, ಮನೆ ಐಟಮ್ ನೋಡಕ್ಕೆ ನಿಮ್ಗೆ 1 ವಾರ ಬೇಕಾಗುತ್ತೆ ಅಂತ ಹೇಳ್ಬೋದು. ಸೊ ಸೈಟ್ ಸೀಯಿಂಗ್ ಅಂದಾಗೆ ಬಂತು. ಕಾಂಪ್ಲಿಮೆಂಟರಿ ಆಗಿ ಎಲೆಕ್ಟ್ರಾನಿಕ್ಸ್ ಬಜಾರು ಅಥವಾ ನಮ್ಮ ಫ್ಯಾಷನ್ ಬಜಾರು ಆ ಕಡೆ ಏನಾದ್ರು ಕರ್ಕೊಂಡು ಹೋಗೋಣ ಸರ್. ಕ್ಲೈಂಟ್ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ರೆ 100% ಕರ್ಕೊಂಡು ಹೋಗೋಣ. ಅದನ್ನೆಲ್ಲ ಇಲ್ಲಿ ಇವ್ರು ಪ್ರಿಕ್ಯೂರ್ ಮಾಡ್ಕೊಡ್ತಾರೆ ಅಂತ. ಅದೊಂಚೂರು ಹೇಳ್ಬಿಡಿ ಸರ್. ನಮ್ದು ಬರೀ ಫರ್ನಿಚರ್ ಮಾತ್ರ, ಮತ್ತೆ ರೀಸೆಲಿಂಗ್ ಇಲ್ಲ ಸರ್. ನಮ್ಮ ಎಂಡ್ ಕ್ಲೈಂಟ್ ಮಾತ್ರ ಸರ್ ಈ ಸಪೋರ್ಟ್. ರೀಟೇಲ್ ಇಲ್ಲ ಸರ್. ರೀಸೆಲಿಂಗ್ ನಮ್ಗೆ ಅಷ್ಟು ಸಪೋರ್ಟ್ ಮಾಡಕ್ ಆಗಲ್ಲ ಸರ್. ರೀಸನ್ ಏನಂದ್ರೆ ಅವ್ರಿಗೆ ನಂಬರ್ಸ್ ಜಾಸ್ತಿ ಬೇಕು. ಸೊ ಮತ್ತೆ ನಾವ್ ಅಷ್ಟು ಫಾಸ್ಟ್ ಆಗಿ ಆಕ್ಟ್ ಮಾಡ್ಬೇಕು. ನಮ್ಗೆ ಏನಂದ್ರೆ ಎಂಡ್ ಟು ಎಂಡ್ ಸರ್ವಿಸ್ ಕ್ಲೈಂಟ್ ಕೊಡ್ಬೇಕು ಅಂತ ತುಂಬಾ ಆಸೆ ಸರ್. ಈಗ ನಾವ್ ಇಂಟೀರಿಯರ್ಸ್ ಹೆಂಗೆ ಬೆಂಗಳೂರಲ್ಲಿ ಕೊಡ್ತೀವಿ, ಸೇಮ್ ವೇ ಇಲ್ಲೊಂದು 1 ತಿಂಗಳು ಎಕ್ಸ್ಟ್ರಾ ತಗೋತೀವಿ ಅಷ್ಟೇ. ಬಟ್ ಯಾರಾದ್ರು ಕೇಳಿದ್ರೆ ಇಂಟೀರಿಯರ್ಸ್ ಎಲ್ಲಿ ಮಾಡಿದೀರಾ ಅಂದ್ರೆ ಇಂಪೋರ್ಟೆಡ್ ಅನ್ನೋ ಲೆವೆಲ್ಗೆ ಇಂಪೋರ್ಟೆಡ್ ಶಾಕ್ ಸರ್. 100% ಶಾಕ್ ಆಗ್ತದೆ. ಇಲ್ಲಿಂದ ಏನೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಂಡು ಹೋದ್ರೆ ಅವ್ರು ಕೇಳೋದು ಫಸ್ಟ್ ಕ್ವಶನ್, ನೀವು ಎಲ್ಲಿ ಇಂಟೀರಿಯರ್ಸ್ ಮಾಡ್ಸಿದ್ರಿ ಅಂತ. ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ಇದು ಎಲೆಕ್ಟ್ರಾನಿಕ್ಸ್ ಬಜಾರ್, ಫ್ಯಾಷನ್ ಬಜಾರ್ ಕರ್ಕೊಂಡು ಹೋಗ್ತೀವಿ ಸರ್. ಇಲ್ಲಿ ಬಂದಾಗ ಅವ್ರ ಪರ್ಸನಲ್ ಶಾಪಿಂಗ್ ಏನಾದ್ರು ಬೇಕಂದ್ರೆ ಕರ್ಕೊಂಡು ಹೋಗ್ತೀವಿ. ಅಂದ್ರೆ ಕ್ಲೈಂಟ್ ಗೆ ಟೈಮ್ ಇರ್ಬೇಕು, ಬಿಕಾಸ್ ಇಲ್ಲಿ ಟೈಮ್ ಹೆಂಗಾಗತ್ತೆ ಅಂದ್ರೆ, ಈಗ ಇಲ್ಲಿ ಅವ್ರಿಗೆ ಸೆಲೆಕ್ಷನ್ ಆಯ್ತು ಅಂದ್ರೆ ಕರ್ಕೊಂಡು ಹೋಗ್ಬೋದು. ಎನಿ ಚಾನ್ಸ್ ಸೆಲೆಕ್ಷನ್ ಆಗಿಲ್ಲ ಯಾಕಂದ್ರೆ ರಿಟರ್ನ್ ಟಿಕೆಟ್ ಫಸ್ಟೇ ಬುಕ್ ಮಾಡ್ಬೇಕು. ವಿತೌಟ್ ರಿಟರ್ನ್ ಟಿಕೆಟ್ ಬರಕ್ ಆಗಲ್ಲ. ಸೊ ಆ ಟೈಮ್ ಬೇಸಿಸ್ ಮೇಲೆ ಪ್ಲಾನ್ ಮಾಡ್ಕೊಂಡು ಹೋಗೋಣ. ಬಿಕಾಸ್ ಶೆನ್ಜನ್ ಮತ್ತೆ ಇಲ್ಲಿಂದ 180 ಕಿಲೋಮೀಟರ್ಸ್ ಇದೆ. ಸೊ ಕ್ಲೈಂಟ್ ಇಂಟ್ರೆಸ್ಟ್ ಇದ್ರು ಅಂದ್ರೆ 100% ಸಪೋರ್ಟ್ ಮಾಡೋಣ. ಡೆಫಿನೆಟ್ಲಿ ನೀವು ಬರ್ಬೇಕಾದ್ರೆ ದಯವಿಟ್ಟು ನೀವು ನಿಮ್ಮ ಸೆಲೆಕ್ಷನ್ ಬೇಗ ಮಾಡ್ಕೊಳ್ಳಿ. ಯಾಕಂತಂದ್ರೆ ಆರಾಮಾಗಿ ಎಲೆಕ್ಟ್ರಾನಿಕ್ಸ್ ಬಜಾರ್ ಓಡಾಡ್ಬೋದು, ಫ್ಯಾಷನ್ ಬಜಾರು, ಫುಡ್ ಸ್ಟ್ರೀಟ್ ಇದೆ, ಬಟ್ ಫುಡ್ ತಿನ್ನಕಂತೂ ಆಗಲ್ಲ, ಫುಡ್ ನೋಡ್ಕೊಂಡ್ ಬರ್ಬೋದು. ಸೊ ಏರಿಯಾ ಓಡಾಡ್ಬೋದು, ನೀವು ಯಾವ ತರ ಇದೆ ಚೀನಾ ಅನ್ನೋದನ್ನ ನೋಡ್ಬೋದು, ಅಕ್ಕಪಕ್ಕದ ಊರುಗಳಿಗೆ ಹೋಗಿ ಬರ್ಬೋದು. ಆ ಸಪೋರ್ಟ್ ಕೂಡ ಸ್ಪೀಷಿಯಸ್ ಸ್ಟುಡಿಯೋಸ್ ಅವರು ಅವ್ರ ಕ್ಲೈಂಟ್ ಆದ್ರೆ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಒಂದ್ ವೇಳೆ ನಮಗ್ ಬರಕ್ಕೆಲ್ಲ ಆಗಲ್ಲ, ಕಂಪ್ಲೀಟ್ ಎಲ್ಲ ಬುಕ್ ಮಾಡ್ತೀವಿ ಅಂತಂದ್ರೆ ಎಂಟೈರ್ ನೀವೇ ತಗೊಂತೀರಾ ಜವಾಬ್ದಾರಿ? ಹಾ ಸರ್, ಎಂಟೈರ್ ಅಂದ್ರೆ ಇದ್ದಾಗ ನಮ್ಗೆ ಬೆಟರ್ ಏನಂದ್ರೆ ಕ್ಲೈಂಟ್ ಬರೋದು ವಾಸಿ ಸರ್. ಈಗ ಬರೀ ಕಮ್ಮಿ ಬರೀ ಸೋಫಾ ಡೈನಿಂಗ್ ಟೇಬಲ್ ಅಂದ್ರೆ ನಾವು ಕ್ಯಾಟ್ಲಾಗ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಬೋದು. ಬಟ್ ಫುಲ್ ಇದ್ದಾಗ ಕ್ಲೈಂಟ್ ಬಂದ್ರೆ ಒಳ್ಳೇದು ಅಂತ. ಅವ್ರಿಗೆ ಆಗಲ್ಲ ಅಂದ್ರೆ ಮಾಡ್ತೀವಿ ಸರ್. ಮಾಡ್ತೀರಾ? ಅವ್ರ ಬಿಹಾಫ್ ಆಫ್ ಅಲ್ಲಿ ನಾವು ರೆಡಿ ಮಾಡಿ ಫೋಟೋಸ್ ಕಳಿಸಿ ಸೆಲೆಕ್ಷನ್ ಮಾಡಿಸ್ಕೊಡ್ತೀರಾ ಸರ್. ಇನ್ನ ಕೆಲವೊಬ್ರು ಇರ್ತಾರೆ ಇಂಟೀರಿಯರ್ ಎಲ್ಲ ಆಗೋಗ್ಬಿಟ್ಟಿದೆ ಸರ್, ಬಟ್ ನಿಮ್ ವಿಡಿಯೋ ನೋಡ್ಬಿಟ್ಟು ಫರ್ನಿಚರ್ ಎಲ್ಲ ಬಹಳ ಇಷ್ಟ ಆಯ್ತು. ಸೊ ನಮ್ಗೆ ಎಂಟೈರ್ ಆಗಿ ಫೈರ್ ಏರಿಯಾ, ಫೈರ್ ಫರ್ನಿಚರ್ಸ್ಗಳು, ಶೂ ರ್ಯಾಕು, ನಿಮ್ಮಲ್ಲಿ ನೋಡಿರುವಂತಹ ಡೈನಿಂಗ್ ಟೇಬಲ್, ಚೇರ್ಗಳು, ಸೆಂಟರ್ ಟೇಬಲ್, ಬೆಡ್, ಟಿವಿ ಯೂನಿಟ್, ವಾರ್ಡ್ರೋಬ್, ಅಥವಾ ಚಿಕ್ಕದಾಗಿರುವಂತಹ ಒಂದು ಚೆಸ್ಟ್ ಆಫ್ ಡ್ರಾವರ್ಸ್, ಇವೆಲ್ಲ ಒಂದು ಕಂಬೈನ್ಡ್ ಆಗಿ ಕೊಡಿ. ಅಂದ್ರೆ ಸೆಮಿ ಇಂಟೀರಿಯರ್ ಅದು ಸಪೋರ್ಟ್ ಮಾಡ್ತೇವೆ ಸರ್. ಬಟ್ ಎಂಡ್ ಕ್ಲೈಂಟ್ ಮಾತ್ರ, ಎಂಡ್ ಕ್ಲೈಂಟ್ ಗೆ ಲೈಕ್ ರಿಟೇಲ್ ರಿಟೇಲ್ ಅಲ್ಲ, ಮನೆಗೆ ಮಾತ್ರ ಅದು ಮಾಡ್ತೇವೆ ಸರ್.
ಸೊ ಸೆಲೆಕ್ಷನ್ ಅಲ್ಲೇ combos. combo ತರ ಮಾಡ್ತೀವಿ ಸರ್. ಸೊ ಏನೇನ್ ಬೇಕು ಕಾರ್ಪೆಟ್ ಬೇಕಾದ್ರೆ ಅದ್ರಲ್ಲಿ ಹಾಕಿ ಮಾಡ್ಬೋದು. ಅದೆಲ್ಲ ಸೆಲೆಕ್ಷನ್ ಆನ್ಲೈನ್ ಅಲ್ಲೇ ಮಾಡ್ಬೋದು. ಆನ್ಲೈನ್ ಅಲ್ಲೇ ಮಾಡ್ಬೋದು. ಓಕೆ ಓಕೆ, ಅಲ್ಲಿಂದಾನೆ ಇದಿದ್ ಬೇಕು ಅಂತ ಹೇಳ್ಬಿಟ್ರೆ ಮನೆ ಮುಟ್ಸೋ ಜವಾಬ್ದಾರಿ ನಮ್ದು ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ 100% ಸರ್ ಅಲ್ವಾ? ಸೊ ನಾವು ಬೇಸಿಕಲಿ ಆಲ್ರೆಡಿ ಸ್ಪೇಷಿಯಸ್ ಸ್ಟುಡಿಯೋ ಅಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಮಾಡಿ ನಮ್ದೊಂದು ಇದೇ ಇದೆ ಸರ್. ಸೊ ಸೇಮ್ ವೇ ಇಲ್ಲೂ ನಾವು 100% ಕಮ್ಮಿ ಬಜೆಟ್ಗೆ ವೆರಿ ಥಿನ್ ಲೈನ್ ಪ್ರಾಫಿಟ್ ಅಲ್ಲಿ ಮಾಡಬೇಕು. ಸೊ ಆದಷ್ಟು ರೀಚ್ ಆಗಬೇಕು ಸರ್, ಜನರಿಗೆ ರೀಚ್ ಆಗಬೇಕು. ಯಾಕಂದ್ರೆ ಫರ್ನಿಚರ್ ಅಲ್ಲಿ ನಾವೀಗ ಬೆಂಗಳೂರಲ್ಲೂ ಮಾಡ್ಬೋದಾಯ್ತು ಸರ್. ನಾವ್ ಇಲ್ಲಿ ತನಕ ಬಂದು ನೀವಾಗ್ಲಿ ನಾವಾಗ್ಲಿ ಇಷ್ಟು ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ರೀಸನ್ ಏನಂದ್ರೆ ಕಸ್ಟಮರ್ಸ್ ಒಂದು ಬೆನಿಫಿಟ್ ಬರ್ಲಿ, ಡಿಸೈನ್ಸ್ ಚೆನ್ನಾಗಿರ್ಲಿ, ಸೊ ಮತ್ತೆ ಅಪ್ಗ್ರೇಡ್ ಆಗ್ಲಿ ಅಂತ ಒಂದು ಚಿಕ್ಕ ಆಸೆ ಸರ್ ಅಷ್ಟೇ. ಓಕೆ ಓಕೆ, ಒಳ್ಳೆ ಕೆಲಸ ಇದೆ. ಆಕ್ಚುಲಿ ನಮ್ ಕನ್ನಡಿಗರಿಗೆ ಈ ಆಪರ್ಚುನಿಟಿ ತಗೊಂಡ್ಬಂದಿರೋದಕ್ಕೆ ಮೊದಲೇದಾಗಿ ನಾನು ಥ್ಯಾಂಕ್ ಯು ಹೇಳ್ತೀನಿ. ಕನ್ನಡಿಗರು ಯಾಕೆ ಗೊತ್ತಾ ಸರ್, ಒಬ್ರು ಕನ್ನಡಿಗರು ಸಿಗ್ಲಿಲ್ಲ. ಆಂಧ್ರದವರು ಮಿನಿಮಮ್ ಒಂದು 20 ಜನ ನೋಡಿದೀನಿ. ಹೌದು ಸರ್. ಹಿಂದಿಯವ್ರನ್ನ 100 ಜನ ಮೇಲೆ ಕರ್ಕೊಂಡು ಹಿಂದಿಯವರಂತೂ ಸಿಕ್ಕ 100 ಜನ ಬಿಟ್ಟಿದೀವಿ. ಸೊ ನೀವ್ ಹೇಳ್ದಂಗೆ ತಮಿಳಿಯನ್ಸ್ ಇದಾರೆ, ಮಲಯಾಳೀಸ್ ಮತ್ತೆ ಮಲಯಾಳೀಸ್ ಜಾಸ್ತಿ, ಎಲ್ಲರೂ ಕರ್ನಾಟಕದವ್ರು ಎಲ್ಲೂ ಯಾರು ಇಲ್ಲ. ಅದು ನಿಜವಾಗ್ಲೂ ಒಂದು ಕನ್ನಡಿಗರು ಬರ್ಬೇಕು, ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ತಗೋಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು ಸರ್. ಇವೆಲ್ಲ ಆದ್ಮೇಲೆ ಫೈನಲ್ ಆಗಿ ಬರ್ತಾ ಇರುವಂತದ್ದು ಇವ್ಯಾವುದಕ್ಕೂ ರಿಲೇಟೆಡ್ ಆಗದೆ ಇರೋ ತರ ಯಾರಾದ್ರೂ ಕೂಡ. ನಮ್ಗೆ ಇಂಟೀರಿಯರ್ ಆಗ್ಬಿಟ್ಟಿದೆ, ಫರ್ನಿಚರ್ ಎಲ್ಲ ಇದೆ ಸರ್. ಆದ್ರೆ ನಾವು ನೋಡಿದ್ಮೇಲೆ ಬಹಳ ಸರ್ ಆಸೆ ಆಗ್ತಾ ಇದೆ, ಡೈನಿಂಗ್ ಟೇಬಲ್ ಬೇಕು, ಡೈನಿಂಗ್ ಟೇಬಲ್ ಒಂದೇ ಒಂದ್ ಬೇಕು, ಕಾಟ್ ಏನಾದ್ರು ಒಂದ್ ಸಿಂಗಲ್ ಪೀಸ್ ಕಾಟ್ ಬೇಕು, ದಪ್ಪ ಮ್ಯಾಟ್ರೆಸ್ ಇದೆ, ಒಂದೇ ಒಂದ್ ಮ್ಯಾಟ್ರೆಸ್ ಬೇಕು, ಸೈಡ್ ಟೇಬಲ್ ಚೆನ್ನಾಗಿದೆ ಅದು ಬೇಕು, ಕಾಫಿ ಟೇಬಲ್ ಚೆನ್ನಾಗಿದೆ ಇದು ಬೇಕು ಅಂತ ಕೇಳೋರ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೋದಾ ಸರ್? ರೀಟೇಲ್ ಅದನ್ನ ರೀಟೇಲ್ ಆಗಿ ಆದಷ್ಟು ಬೇಗ ನಾವೊಂದು ಸಪರೇಟ್ ಒಂದು ಇದು ತರ್ತಾ ಇದೀವಿ ಸರ್. ಹೊಸ ವೆಂಚರ್. ಹೌದೌದು. ಸೊ ವಿತ್ ಯುವರ್ ಸಪೋರ್ಟ್ ಕನ್ನಡ ಕೋರ. ಇದೊಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಈ ಕಡೆ ದ ಸ್ಪೇಷಿಯಸ್ ಸ್ಟುಡಿಯೋ, ಈ ಕಡೆ ಕನ್ನಡ ಕೋರ, ಇಬ್ರು ಸೇರ್ಬಿಟ್ಟು ನಿಮ್ಗೋಸ್ಕರ ಒಂದ್ ಒಳ್ಳೆ ಸರ್ಪ್ರೈಸ್ ತರ್ತಾ ಇದೀವಿ. ಬಟ್ ಇದು ಕಮಿಂಗ್ ಸೂನ್. ನಾಳೆ ನೀವು ವಿಡಿಯೋ ಹಾಕಿದ್ಮೇಲೆ ಆಗಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಆ ವಿಡಿಯೋನು ನಾವು ಇದ್ರ ಜೊತೆಗೆ ಅಪ್ಲೋಡ್ ಮಾಡ್ಬೇಡ, ಬಂದಿದ ತಕ್ಷಣ ನಾವು ಅಪ್ಲೋಡ್ ಮಾಡೋಣ, ಸೊ ದಟ್ ಎಲ್ಲರಿಗೂ ಗೊತ್ತಾಗ್ಲಿ. ಇದೇ ಪ್ಲೇ ಲಿಸ್ಟ್ ಅಲ್ಲಿ ಆ ವಿಡಿಯೋ ಕೂಡ ನಾವು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಸಿಂಗಲ್ ಪೀಸ್ ನಮ್ಮ ವಿಡಿಯೋದಲ್ಲಿ ನೋಡಿರುವಂತಹ ಫರ್ನಿಚರ್ ಅಲ್ಲಿ ಹೇಳ್ತಾ ಇದೀನಿ, ಎಲೆಕ್ಟ್ರಾನಿಕ್ಸ್ ಅಲ್ಲ, ಫರ್ನಿಚರು, ಲೈಟ್ಸ್ಗಳು, ಕಾರ್ಪೆಟ್ಸ್ಗಳು, ಕರ್ಟನ್ಸ್ಗಳು, ಸಿಂಗಲ್ ಪೀಸ್ ಕೂಡ ನೀವು ಬೈ ಮಾಡೋ ಆಪ್ಷನ್ ಅನ್ನ ನಾವು ತಗೊಂಡ್ ಬರ್ತಾ ಇದ್ದೀವಿ. ಬಟ್ ಇದಕ್ಕೆ ಟೈಮ್ ಬೇಕು. ಅಂಡ್ ಎಲ್ಲಿ ಮಾಡ್ತಾ ಇದ್ದೀವಿ ಡೆಫಿನೆಟ್ಲಿ ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಈ ಸೀರೀಸಿನ ಲಾಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬೋದು. ಲಾಸ್ಟ್ ಅಂತ ಅಲ್ಲ, ಈ ಸೀರೀಸ್ ಬೆಳಿತಾನೆ ಇರುತ್ತೆ. ನೀವು ಬರ್ತಾ ಇದ್ದಂಗೂ ನಾವು ಮತ್ತೆ ಮಾಡ್ತಾನೆ ಇರ್ತೀವಿ, ಮಾಡ್ತಾನೆ ಇರೋಣ. ಯಾರ್ಯಾರು ಕನ್ನಡಿಗರು ಬೇರೆಯವ್ರಿಗೂ ಐಡಿಯಾಸ್ ಬರುತ್ತೆ, ಸೊ ಇನ್ನೂ ಬೆಟರ್ ಆಗುತ್ತೆ. ಮತ್ತೆ ಏನಂದ್ರೆ ಪ್ರತಿಯೊಂದಕ್ಕೂ ಇವಾಗ ನಾವು ವಿಡಿಯೋ ಮಾಡಿ ತೋರ್ಸೋದು ಏನಂದ್ರೆ ಸರ್, ವಿಜುವಲೈಸ್ ಆಗ್ಲಿ ಕಸ್ಟಮರ್ಸ್. ಸೊ ಅವಾಗ ಐಡಿಯಾ ಇನ್ನೂ ಬೆಟರ್ ಆಗಿ ಬರುತ್ತೆ ಸರ್. ಮತ್ತೆ ಇನ್ನೇನಂದ್ರೆ ಇನ್ನೂ ಈಸಿ ಆಗುತ್ತೆ ಕ್ಲೈಂಟ್ಸ್ಗೆ. ಓಕೆ ಹೋಗ್ಬೋದು, ನಾವು ಮಾಡ್ಬೋದು, ನಾವು ಇಂಟರ್ನ್ಯಾಷನಲಿ ಪರ್ಚೇಸ್ ಮಾಡ್ಬೋದು, ನಾವು ತರ್ಬೋದು ಅನ್ನೋದು ಎಲ್ಲರಿಗೂ ಮೈಂಡ್ ಬರುತ್ತೆ. ಆಕ್ಚುಲಿ ನಾನು ಇಷ್ಟಪಡ್ತಿದ್ದೆ ಸರ್, ನಮ್ಮ ಕನ್ನಡಿಗರು. ನಾನು ಇಲ್ಲೆಲ್ಲ ನೋಡಿದ್ನಲ್ಲ, ಇಲ್ಲಿನ 10% ಕೂಡ ಅಲ್ಲಿಲ್ಲ. ಹೌದು ಸರ್, ಅಲ್ಲಿಲ್ಲ. 10% ಕೂಡ ಅಲ್ಲಿಲ್ಲ ಅಂತ ಹೇಳ್ಬೋದು. 1 to 2% ಮಾತ್ರ ಅಲ್ಲಿದೆ. ಯಾವಾಗ ನಾನು ಮಹಾರಾಜ ಸೋಫಾ ನೋಡಿದೆ, ಚಾರ್ಲಿ ಸೋಫಾ ನೋಡಿದೆ, ಅವಾಗ ನನ್ಗನ್ಸ್ತು ಏನು ಗುರು ಈ ರೀತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ಅನ್ಸ್ತು. ಡೆಫಿನೆಟ್ಲಿ ನಮ್ಮ ಕನ್ನಡಿಗರು ಇದನ್ನ ಇಂಪ್ಲಿಮೆಂಟ್ ತಮ್ಮನೇಲಿ ಮಾಡ್ಲೇಬೇಕು. ಅಂಡ್ ಡೆಫಿನೆಟ್ಲಿ ನಾವು ಇವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ನಮ್ಮ ಕನ್ನಡಿಗರಿಗೆ ಆಪರ್ಚುನಿಟಿನ ತಗೊಂಡ್ಬರ್ತಾ ಇದೆ, ಇಂಟರ್ನ್ಯಾಷನಲಿ ಒಂದು ಐಟಮ್ಸ್ಗಳನ್ನ ಪ್ರಿಕ್ಯೂರ್ ಮಾಡಿ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಸರ್. ಫೈನಲ್ ಆಗಿ ಗ್ಯಾರಂಟಿ ವಾರಂಟಿ ಚೀನಾದಿಂದ ತರ್ತಾ ಇದೀವಿ. ಆಬ್ವಿಯಸ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಇದರ ಗ್ಯಾರಂಟಿ ವಾರಂಟಿ ನಮ್ಮ ಕಡೆಯಿಂದಾನೆ ನೀವೇ ಜವಾಬ್ದಾರಿ ಸರ್. ಆಕ್ಚುಲಿ ಇಲ್ಲಿಂದ ಬರೋದೆಲ್ಲ ಲೈಕ್ ಪೀಸ್ ಅಲ್ಲಿ ಬರುತ್ತೆ ಸರ್. ಸೊ ಆ ಇನ್ಸ್ಟಾಲೇಷನ್ ನಾವೇ ಮಾಡೋದು, ನಮ್ಮ ಟೀಮ್ ಅವರೇ ಮಾಡ್ತಾರೆ ಇನ್ಸ್ಟಾಲೇಷನ್. ಸೊ ಅದರಿಂದ 100% ಅದೇನಿದ್ರು ನಾವೇ ಮಾಡ್ಕೊಡ್ತೇವೆ ಸರ್, ಅಲ್ವಾ? ಅಂಡ್ ಇನ್ನೊಂದು ವಿಚಾರ, ದಯವಿಟ್ಟು ರೀಟೇಲ್ ಮಾತ್ರ. ಯಾರಾದ್ರೂ ಇಲ್ಲಾಗ್ರು ನಮಗೂ 100 ಪೀಸ್ 200 300 ಪೀಸ್ ಬೇಕು ಅಂತಂದ್ರೆ ಇಟ್ಸ್ ನಾಟ್ ಪಾಸಿಬಲ್, ಸಾಧ್ಯನೇ ಇಲ್ಲ. ಅಂಡ್ ಇಲ್ಲಿಂದ ಪ್ರಿಕ್ಯೂರ್ ಮಾಡಿ ಟ್ಯಾಕ್ಸ್ ಕಟ್ಟಿ ಆಮೇಲೆ ಕಸ್ಟಮ್ಸ್ ಕ್ಲಿಯರ್ ಮಾಡಿ ಮನೆಗೆ ತಲುಪಿಸೋ ತನಕ ನಿಮ್ಗೆ ಯಾವುದೇ ರೀತಿ ಲಾಭ ಉಳಿಯಲ್ಲ. ಹೌದು ಸರ್, ರೀಸೇಲ್ಗೆ ವ್ಯಾಲ್ಯೂ ಆಕ್ಚುಲಿ ಮತ್ತೆ ರಿಸ್ಕ್ ಜಾಸ್ತಿ ಸರ್. ರಿಸ್ಕ್ ಜಾಸ್ತಿ, ಡ್ಯಾಮೇಜಸ್ ಆಯ್ತು ಅಂದ್ರೂ ತೊಂದರೆ ಆಗ್ಬೋದು. ಹೌದು, ಅದರಿಂದ ಯಾಕಂದ್ರೆ ಬಲ್ಕ್ ಅಲ್ಲಿ ತಗೊಂಡಾಗ ತುಂಬೋದು ಜಾಸ್ತಿ. ಸೊ ಇವಾಗ ನಮ್ದು ಕ್ಲೈಂಟ್ ಅಂದ್ರೆ ನಾವೇನ್ ಮಾಡ್ತೀವಿ, ಪರ್ಟಿಕ್ಯುಲರ್ ಆಗಿ ಕಂಟೈನರ್ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ ತಗೊಂಡ್ ಹೋಗ್ತೀವಿ. ಸೊ ಹುಷಾರಾಗಿ ತುಂಬಾ ಡಬಲ್ ಕೇರ್ ತಗೊಂತೀರಾ ನೀವು. ರಿಟೇಲ್ ಅಂದಾಗ ಏನಾಗುತ್ತೆ, ರೀಸೆಲಿಂಗ್ ಅಂದಾಗ ಜಾಗ ಸೇವ್ ಮಾಡಕ್ ನೋಡ್ತೀವಿ ಸರ್. ಸೊ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ. ಸೊ ದಯವಿಟ್ಟು ಎನಿ ಕಂಡೀಷನ್ ರೀಸೇಲ್ ಇಲ್ಲಿ ಸಾಧ್ಯ ಇಲ್ಲ.
ರೀಟೇಲ್ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಅಂಡ್ ನಿಮ್ಗೋಸ್ಕರ ಕನ್ನಡಿಗರಿಗೋಸ್ಕರ ಸಿಂಗಲ್ ಪೀಸ್ ಐಟಮ್ಸ್ ಕೂಡ ವ್ಯವಸ್ಥೆ ಮಾಡ್ತಾ ಇದೀವಿ, ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ಬೋದು. ಅದನ್ನು ಕೂಡ ಅಪ್ಡೇಟ್ ಮಾಡೋಣ. ಸೊ ಮೋಸ್ಟ್ಲಿ ಇದೇ ಒಂದು ಎಪಿಸೋಡ್ ಆಯ್ತು ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋ, ಫಸ್ಟ್ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಹೈ ಎಂಡ್ ಪ್ರಾಡಕ್ಟ್ ಸರ್, ಹೈ ಎಂಡ್ ಫರ್ನಿಚರ್, ಹೈ ಎಂಡ್ ಫರ್ನಿಚರ್ ಹೋಗೋಣ. ಅದಾದ್ಮೇಲೆ ಪ್ರೀಮಿಯಂ ಫರ್ನಿಚರ್ ತೋರ್ಸೋಣ. ಅದಾದ್ಮೇಲೆ ಮೀಡಿಯಂ ಫರ್ನಿಚರ್ ತೋರ್ಸೋಣ ಸರ್. ಸೊ ಎಲ್ಲಾ ಲೆವೆಲ್ ಅಲ್ಲೂ ಸಿಗುತ್ತೆ ಸರ್. ಏನಂದ್ರೆ ಕಸ್ಟಮರ್ ಬಜೆಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಇದ್ ಮಾಡಿ, ಬಟ್ ಫರ್ನಿಚರ್ ಅಲ್ಲಿ ಮಾತ್ರ ಬಜೆಟ್ ಬರಲ್ಲ, ಎಲೆಕ್ಟ್ರಾನಿಕ್ಸ್ ಅಲ್ಲೂ ಬರುತ್ತೆ ಸರ್. ಸೊ ಎಲೆಕ್ಟ್ರಾನಿಕ್ಸ್ ಹೆಂಗಿದೆ ಅಂದ್ರೆ ಲೈಕ್ ಮೈಂಡ್ ಬ್ಲೋಯಿಂಗ್ ಸರ್, ಮೈಂಡ್ ಬ್ಲೋಯಿಂಗ್ ಅಲ್ಲ 100%. ಆಕ್ಚುಲಿ ಮೈಂಡ್ ಬ್ಲೋ ಆಗ್ಬಿಟ್ಟಿದೆ ಅಂದ್ರೆ ಆಕ್ಚುಲಿ ನೀವು ನೋಡ್ತಾ ಇದ್ರೇನೆ ನಿಮ್ಗೆ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿಲ್ಲ ಸರ್? ತುಂಬಾ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಲೇಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೆ, ಇವಾಗ್ಲೂ ಹೇಳ್ತೀನಿ. ಒಂದನೇದಾಗಿ ಕ್ವಾಲಿಟಿ, ನಿಜವಾಗ್ಲೂ ಮೇಡ್ ಇನ್ ಚೈನಾ ಅಂತ ಬಂದಾಗ ನಮ್ದೇನ್ ಪರ್ಸ್ಪೆಕ್ಟಿವ್ ಇತ್ತು ಮುಂಚೆ ಇತ್ತು, ಫುಲ್ ಚೇಂಜ್ ಆಗ್ಬಿಡುತ್ತೆ ವೀಕ್ಷಕರೇ, ಮೈಂಡೇ ಚೇಂಜ್ ಆಗ್ಬಿಡುತ್ತೆ. ಒಂದು. ಎರಡನೇದಾಗಿ ಅವ್ರು ಮಾಡ್ತಾ ಇರುವಂತಹ ಡಿಸೈನ್ಸ್, ವೆರೈಟೀಸ್ಗಳು ಅಂಡ್ ದ ಶಾಪ್, ಎಷ್ಟು ಶಾಪ್ ಸರ್ ಇದು, ಕಿಲೋಮೀಟರ್ಗಳೇ. ನಾವು ಬೆಳಗ್ಗೆ ನಡೆಯಕ್ ಸ್ಟಾರ್ಟ್ ಮಾಡಿದವರು ಸಂಜೆ ತನಕ ಊಟ ಇಲ್ದೇನೆ ವಾಕ್ ಮಾಡಿದೀವಿ ಅಂದ್ರೆ ನೀವು ಯೋಚನೆ ಮಾಡಿ. ಅಂದ್ರೆ ನನಗೆ ವಿಡಿಯೋ ಸ್ಟಾಪ್ ಮಾಡಕ್. ಹೌದು ಸರ್, ನಡೀರಿ ಸರ್, ನಡೀರಿ ಸರ್, ನೋಡ್ರಿ ಸರ್. ಆಲ್ಮೋಸ್ಟ್ ಒಂದು 45 ಕಿಲೋಮೀಟರ್ಸ್ ನಡೆದಿದ್ದೀವಿ, 45 ಕಿಲೋಮೀಟರ್ ನೋಡಿದೀವಿ ನಾವು. 10 ದಿನದಲ್ಲಿ ಕೌಂಟ್ ಕೂಡ ಮಾಡಿದೀವಿ. ದಿನಕ್ಕೆ ನಾವೇನಿಲ್ಲ ಅಂದ್ರೆ ಕೂಡ 10,000 ಸ್ಟೆಪ್ಸ್ ಗಳನ್ನ ನಡೆದಿದೀವಿ, ವಾಕ್ ಮಾಡಿದೀವಿ. ಈ ಸೀರೀಸ್ ಅಲ್ಲಿ ಎಲ್ಲಾ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಇಡೀ ಕರ್ನಾಟಕದಲ್ಲಿ, ಕನ್ನಡದಲ್ಲೇ ಮೊದಲನೇ ಬಾರಿಗೆ, ನಮ್ಮ ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ ಇಷ್ಟು ಇಂಚಿಂಚು ಎಕ್ಸ್ಪ್ಲೋರ್ ಮಾಡಿರೋದು ಅಂತ ಹೇಳ್ಬೋದು. ಅಂಡ್ ಕಾಂಪ್ಲಿಮೆಂಟರಿ ಆಗಿ ಎಲೆಕ್ಟ್ರಾನಿಕ್ಸ್ ಬಜಾರ್ ಮತ್ತು ಫ್ಯಾಷನ್ ಬಜಾರ್ ಕೂಡ ತೋರಿಸ್ತೀನಿ. ಬಟ್ ಅಲ್ಲಿನ ಐಟಮ್ಸ್ ಯಾವ್ದು ಪ್ರಿಕ್ಯೂರ್ ಮಾಡಕ್ ಆಗೋದಿಲ್ಲ, ಇನ್ಫಾರ್ಮೇಶನ್ ಅಷ್ಟೇ ಸರ್. ಗೊತ್ತಾಯ್ತಲ್ವಾ? ಸೊ ಅದಕ್ಕೋಸ್ಕರ ಅಂದ್ರೆ ನೀವು ಡೈರೆಕ್ಟ್ ಆಗಿ ನೀವೇ ಚೈನಾ ಬರ್ಬೇಕಾಗುತ್ತೆ. ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ಚೈನಾ ಯಾವ ತರ ಇದೆ, ಸೊ ಇಲ್ಲಿನ ಗೌರ್ಮೆಂಟ್ ಯಾವ ತರ ವರ್ಕ್ ಆಗುತ್ತೆ, ಜನ ಯಾವ ತರ ವರ್ಕ್ ಮಾಡ್ತಾರೆ, ನಾವಾಗೆ ಬರ್ಬೇಕು ಅಂತಂದ್ರೆ ಹೇಗೆ ಬರ್ಬೇಕು, ಕೆಲವೊಂದು ಇನ್ಪುಟ್ಸ್ ಗಳನ್ನ ಲಾಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಸರ್. ಹೋಗೋಣ ಹಾಗಾದ್ರೆ, ಬನ್ನಿ ನಡೀರಿ ಹೋಗೋಣ.